ಎಬೋಲಾ ಅನ್ನೋದು ಒಂದು ವೈರಸ್. ದಿಸ್ ಇಸ್ ಬೇಸಿಕಲಿ ಅಟ್ಯಾಕ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್. ಈ ವೈರಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಮ್ಯಾಕ್ರೋಫೇಜಸ್ ಅಂತ ಕರಿತೀವಿ, ಡೆಂಡ್ರೈಟಿಸ್ ಸೆಲ್ಸ್ ಅಂತ ಕರಿತೀವಿ. ಅವು ಈಗ ಕೋಟೆ ಕಾಯೋ ಸೈನಿಕರು ಇದ್ದಂಗೆ ಏನು ಮುಂದ್ಕೊಂಡಿರ್ತಾರಲ್ಲ, ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಗೊತ್ತಿದ್ರು ಗೊತ್ತಾಗದೇ ಇದ್ರು ಈ ಖಾಲಿ ಸ್ಪ್ರೆಡ್ ಆಗೋದ್ರಿಂದ ದಿಸ್ ಈಸ್ ಡಿಫಿಕಲ್ಟ್. ನಾವು ಫುಡ್ ಪಾಯ್ಸನಿಂಗು ಇನ್ಫೆಕ್ಷನ್ ಆದಾಗಲ್ಲ ಆಗುತ್ತೆ. ಫ್ಲೂ ಇನ್ಫೆಕ್ಷನ್ ಬಂದ ಸ್ವಲ್ಪ ಸಿವಿಯರ್ ಆದ್ರೂ ಈ ಥರ ಸಿಂಪ್ಟಮ್ಸ್ಗಳು ಬರುತ್ತೆ. ದೇಹದಲ್ಲಿರೋ ರಕ್ತನಾಳಗಳಲ್ಲಿ ಬ್ಲೀಡಿಂಗ್ ಮಾಡುತ್ತೆ, ರಕ್ತನಾಳಗಳನ್ನ ವೀಕ್ ಮಾಡುತ್ತೆ. ಅದು ಈಗ ಪಕ್ಕದಲ್ಲಿ ಕೂತ್ಕೊಂಡ್ರೆ ಮಾರ್ಕೆಟಲ್ಲಿ ಓಡಾಡಿದರೆ ಹಂಗೆ ಸ್ಪ್ರೆಡ್ ಆಗಲ್ಲ. ಒಂದು ಜನಕ್ಕೆ ಅದು ಇಲಿ ಹೋದ್ರೆ ಹುಳು ಹೋಯ್ತು ಅನ್ನೋ ಥರ ಭಯ ಜಾಸ್ತಿ ಇರುತ್ತೆ. ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದ್ರಿಂದ ಕಾಯಿಲೆ ಬರೋದು ತುಂಬಾ ಕಡಿಮೆ. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕೊಳ್ಳೇಬೇಕು. ಬರೀ ಒಂದು ಮಾಸ್ಕ್ ಹಾಕೊಂಡ್ರೆ ಸಾಲೋದಿಲ್ಲ. ಯೂರಿನಲ್ಲಿ ರಕ್ತ ಹೋಗೋದು, ತುಂಬ ಸುಸ್ತಾಗೋದು, ಹೇಳೋಕ್ಕೂ ಆಗಲ್ಲ, ಕನ್ಫ್ಯೂಷನ್ ಇರುತ್ತೆ, ಗಿಡ್ನೆಸ್ ಬರುತ್ತೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು. ಸೊ ಎಲ್ಲೆಲ್ಲಿ ಆರ್ಗನ್ ಎಫೆಕ್ಟ್ ಆಗುತ್ತೋ ಅಲ್ಲಿ ರಕ್ತನಾಳಗಳು ವೀಕ್ ಆಗಿಬಿಟ್ಟು ಬ್ಲೀಡಿಂಗ್ ಆಗೋದ್ರಿಂದ ಆ ಪರ್ಟಿಕ್ಯುಲರ್ ಆರ್ಗನ್ ಸಿಂಪ್ಟಮ್ಸ್ಗಳು ಬರ್ತದೆ. ಎಬೋಲಾ ವೈರಸ್ಸು ರಕ್ತ ಮತ್ತು ದೇಹದ ಸೆಕ್ರಿಷನ್ಸ್ಗಳು, ಬೀಟ್ ಸಲೈವಾ, ಸ್ವೆಟ್, ಯೂರಿನ್, ಸೆಮೆನ್, ಇದ್ರ ಮೂಲಕ ಸ್ಪ್ರೆಡ್ ಆಗುವಂಥ ಕಾಯಿಲೆ. ಈ ವೈರಸ್ಗೆ ಟ್ರೀಟ್ಮೆಂಟ್ ಇಲ್ಲ. ದಿಸ್ ಇಸ್ ಎ ವೆರಿ ಡೆಡ್ಲಿ ವೈರಸ್. ಎಲ್ಲ ಕೇರ್ ಟೇಕರ್ ಇರ್ತಾರಲ್ಲ ಅವರಿಗೆ ಇದು ಬರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಈ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ಎಬೋಲಾ ವೈರಸ್ದು ಒಂದು ಪ್ಯಾಂಡಮಿಕ್ ಎಪಿಡೆಮಿಕ್ ಸ್ಟಾರ್ಟ್ ಆಗಿತ್ತು. ಆವಾಗ ತುಂಬ ಜನ ಸತ್ತೋದ್ರು. ಭಯ ಅನ್ನೋದೊಂದು ದೊಡ್ಡ ಭೂತ, ಅದು ಕಾಡ್ತಾ ಇರುತ್ತೆ. ಆ ಭೂತನ ದೂರ ಆಡಬೇಕು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರುಕ್ಷಾ ಕೋಟ್ಯಾನ್. ಈಗಂತೂ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದು ಎಬೋಲಾ ವೈರಸ್. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಕೊರೋನಾದ ಬಗ್ಗೆ ಹೆಚ್ಚು ಕೇಳಿದ್ದೀವಿ, ಅದನ್ನು ಅನುಭವಿಸಿ ಬಂದಿದ್ದೀವಿ ಕೂಡ. ಸೊ ಕೊರೋನಾ ಆದಮೇಲೆ ಮತ್ತೆ ಯಾವುದು ಹೊಸ ರೋಗ ಬಂತಪ್ಪ ಅನ್ನುವಂಥ ಟೆನ್ಷನ್ ತುಂಬ ಜನರಲ್ಲಿದೆ. ಅದರಲ್ಲೂ ಕೂಡ ಈ ಎಬೋಲಾ ಬಂತು ಅಂತ ಹೇಳಿದ್ರೆ ಇದಕ್ಕೆ ಲಸಿಕೆನೇ ಇಲ್ಲ ಅಂತ ಒಂದಿಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಹಾಗಿದ್ರೆ ಈ ಎಬೋಲಾ ಅಂತ ಹೇಳಿದ್ರೆ ಏನು? ಆಫ್ರಿಕನ್ ಕಂಟ್ರಿಯಲ್ಲಿ ಕಾಣಿಸ್ಕೊಂಡಿರುವಂಥ ಈ ಒಂದು ಎಬೋಲಾ ಹೆಲ್ತ್ ಎಮರ್ಜೆನ್ಸಿಯಾಗಿ ಕನ್ವರ್ಟ್ ಆಗ್ತಾ ಇರೋದು ಯಾಕೆ? ಸೊ ಇದಕ್ಕೆ ನಿಜವಾಗಿಯೂ ಚಿಕಿತ್ಸೆ ಇದೆಯಾ ಅಥವಾ ಇದನ್ನು ತಡೆಗಟ್ಟುವಂಥ ವ್ಯಾಕ್ಸಿನ್ಸ್ ಏನಾದರೂ ಅವೈಲೇಬಲ್ ಇದೆಯಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ವೆನ್ಷನಲ್ ಪಲ್ಮನಾಲಜಿ, ಕ್ರಿಟಿಕಲ್ ಕೇರ್ ಆ್ಯಂಡ್ ಸ್ಲೀಪ್ ಮೆಡಿಸಿನ್, ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಎಬೋಲಾ ವೈರಸ್ ತುಂಬ ಜನ ಇದ್ರ ಬಗ್ಗೆ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ನಾವು ಆಲ್ರೆಡಿ ಒಂದು ಕೋವಿಡ್ ಅನ್ನುವಂಥ ಒಂದು ಫೇಸನ್ನು ದಾಟಿ ಬಂದಿದ್ದೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಭಯ ಇದೆ. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ಸೋಂಕು ಅನ್ನುವ ಥರ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಂದರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಎಬೋಲಾ ಕಾಯಿಲೆ ಅಂತ ಹೇಳಿದ್ರೆ ಏನು? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ. ಎಬೋಲಾ ಅನ್ನೋದು ಒಂದು ವೈರಸ್. ಸೊ ಇದು 1970s ಆಫ್ರಿಕನ್ ಕಂಟ್ರೀಸ್, ಎಸ್ಪೆಷಲಿ ಸುಡಾನ್ ಮತ್ತು ರಿಪಬ್ಲಿಕ್ ಆಫ್ ಕಾಂಗೋ, ಆ ಜಾಗದಲ್ಲಿ ಎಬೋಲಾ ರಿವರ್ ಅಂತ ಹರಿಯುತ್ತೆ. ಅಲ್ಲಿ ಸುತ್ತಮುತ್ತ ಕಾಣಿಸ್ಕೊಂಡಿದ್ದು ವೈರಸ್ಸು. ಹಾಗಾಗಿ ಹೆಸರು ಎಬೋಲಾ ವೈರಸ್ ಅಂತ ಬಂದಿರೋದು. ಸೊ ದಿಸ್ ಇಸ್ ಬೇಸಿಕಲಿ ಅಟ್ಯಾಕ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ವೀಕ್ ಆಗ್ತೀವಿ. ಅದರಿಂದ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಜಾಸ್ತಿ ಆಗುತ್ತೆ. ಮಲ್ಟಿಪಲ್ ಆರ್ಗನ್ಸ್ ಡಿಸ್ಫಂಕ್ಷನ್ ಆಗುತ್ತೆ. ಶ್ವಾಸಕೋಶದ ಮೂಲಕ ಬರುತ್ತೆ ಅಂತ ಅಲ್ಲ, ಇಟ್ ಸ್ಪ್ರೆಡ್ಸ್ ಬೈ ಟಚಿಂಗ್ ದ ಬಾಡಿ ಫ್ಲೂಯಿಡ್ಸ್, ಕಾಂಟ್ಯಾಕ್ಟ್ ವಿತ್ ಬಾಡಿ ಫ್ಲೂಯಿಡ್ಸ್, ಬ್ಲಡ್, ರಕ್ತ, ಹಾಗೆ ಬಾಡಿ ಫ್ಲೂಯಿಡ್ಸ್ ಲೈಕ್ ಯೂರಿನ್ನು, ಸಲೇವಾ, ಈ ಸೆಕ್ರೇಷನ್ಗಳಿಂದ ಸ್ಪ್ರೆಡ್ ಆಗುವಂಥ ಕಾಯಿಲೆ. ಇದು ಗಾಳಿಯಿಂದ ಸ್ಪ್ರೆಡ್ ಆಗೋದು ಡೆಫಿನೆಟ್ಲಿ ತುಂಬಾ ಕಡಿಮೆ. ಸೊ ಏನು ಗಾಬರಿ ಬೀಳೋದೇನಿಲ್ಲ. ಒಂದು. ಎರಡನೇದು, ಈ ಪರ್ಟಿಕ್ಯುಲರ್ ವೈರಸ್ ಯಾಕೆ ಇಷ್ಟೊಂದು ಆತಂಕ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಈ ವೈರಸ್ಗೆ ಟ್ರೀಟ್ಮೆಂಟ್ ಇಲ್ಲ. ಎರಡನೇದು, ದಿಸ್ ಇಸ್ ಎ ವೆರಿ ಡೆಡ್ಲಿ ವೈರಸ್. ಸೊ ಈ ಕಾಯಿಲೆ ಬಂದಿರೋರಿಗೆ 25% ಆಲ್ಮೋಸ್ಟ್ 90% ಜನಕ್ಕೆ ಮಾರ್ಟಾಲಿಟಿ, ಸತ್ತೋಗ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಾಬರಿ ಇದೆ. ಆದರೆ ಇದ್ರದ್ದು ಸ್ಪ್ರೆಡ್ ತುಂಬ, ಕೋವಿಡ್ ವೈರಸ್ ಆಗಲಿ ಫ್ಲೂ ವೈರಸ್ ಆಗಲಿ ಸ್ಪ್ರೆಡ್ ಆಗುತ್ತಲ್ಲ, ಆ ಥರ ಸ್ಪ್ರೆಡ್ ಆಗುವಂಥ ಕಾಯಿಲೆ ಅಲ್ಲ. ಅದು ಗಾಳಿಲಿ ಏರ್ ಬ್ರೌಂಡ್ ಆಗಿರೋದ್ರಿಂದ ಗಾಳಿಲಿ ಕೋವಿಡ್ಡು, ಫ್ಲೂ ಇದೆಲ್ಲ ಕಾಮನ್ಲಿ ಒಬ್ಬರಿಂದ ಒಬ್ಬರಿಗೆ ಬೇಗ 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 ಹರಡುತ್ತೆ. ಹಾಗಾಗಿ ಇಟ್ ವಾಸ್ ಎ ಬಿಗ್ ಪ್ಯಾಂಡಮಿಕ್. ಕೋವಿಡ್ ಆಗಲಿ ಫ್ಲೂ ಎಪಿಡೆಮಿಕ್ ಎವ್ರಿ ಟೈಮ್ ಬರ್ತಾನೆ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಕಾಮನ್ ಟು ಸ್ಪ್ರೆಡ್ ಲೈಕ್ ದಿಸ್. ಸೊ ಇಟ್ ಈಸ್ ನಾಟ್ ಅನ್ ಆ್ಯಕ್ಚುಯಲ್ ಏರ್ಬೋರ್ನ್ ಡಿಸೀಸ್. ಸೊ ಇದು ಬಾಡಿ ಮತ್ತು ಬಾಡಿನಲ್ಲಿರೋ ಬಾಡಿ ಫ್ಲೂಯಿಡ್ಸು, ಬ್ಲಡ್ಡಿಂದ ಅಥವಾ ಬಾಡಿ ಫ್ಲೂಯಿಡ್ಸ್ಗಳಿಂದ, ಯೂರಿನ್ ಆಗಿರ್ಬೋದು, ಸಲೈವಾ ಆಗಿರ್ಬೋದು, ಈ ಥರ ಬಾಡಿ ಫ್ಲೂಯಿಡ್ಸ್ಗಳಿಂದ ಸ್ಪ್ರೆಡ್ ಆಗೋವಂಥ ಕಾಯಿಲೆ. ಯಾರ್ಯಾರು ಇನ್ಫೆಕ್ಟೆಡ್ ಪೇಷಂಟ್ಸಿನ ಬ್ಲಡ್ ಮತ್ತು ಬಾಡಿ ಫ್ಲೂಯಿಡ್ ಕಾಂಟ್ಯಾಕ್ಟಿಗೆ ಬರ್ತಾರೋ, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಎಬೋಲಾ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂದರೆ ಅವ್ರನ್ನ ಶುಶ್ರೂಷೆ ಮಾಡ್ತಿರೋವಂಥ
ಒಬ್ಬ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅವ್ರು ಯಾರು ಟೇಕ್ ಕೇರ್ ಮಾಡ್ತಿದ್ದಲ್ಲ, ಕೇರ್ ಟೇಕರ್ ಇರ್ತಾರಲ್ಲ, ಅವರಿಗೆ ಈ ಬರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಟಚ್ ಮಾಡ್ತಾರೆ ಅವ್ರ ಬೆಡ್ ಶೀಟ್ಸ್ಗಳು, ಅವ್ರ ಸ್ವೆಟ್ ಇರುತ್ತಲ್ಲ, ಸ್ವೆಟ್ಟು, ಬಾಡಿ ಫ್ಲೂಯಿಡ್ಸ್ ಯಾವ್ದಾರ ಇದೆ, ಅದ್ರ ಕಾಂಟ್ಯಾಕ್ಟ್ ಬಂದರೆ ಅದರಲ್ಲಿ ಹೈಲಿ ಇನ್ಫೆಕ್ಟಿವ್ ಅದು. ಸೊ ಹಾಗಾಗಿ ಅವ್ರನ್ನ ಯಾರನ್ನ ಶುಶ್ರೂಷೆ ಮಾಡ್ತಾರೆ, ಯಾರು ಹೂ ಟೇಕ್ಸ್ ಕೇರ್ ಆಫ್ ದಟ್ ಎಬೋಲಾ ವೈರಸ್ ಇನ್ಫೆಕ್ಟೆಡ್ ಪೇಷಂಟ್, ದೇ ಆರ್ ಅಟ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ದಿಸ್ ಇನ್ಫೆಕ್ಷನ್. ಓಕೆ. ಸೊ ಹಾಗಿದ್ರೆ ಈಗ ಕೋವಿಡ್ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಇಲ್ಲಾಂದ್ರೆ ಬರುತ್ತೆ ಆ ಥರದ್ದೇನು ಇಲ್ಲ. ಸೊ ಗಾಳಿ ಮುಖಾಂತರ ಹರಡುವಂತ ವೈರಸ್, ಜಸ್ಟ್ ಎಬೋಲಾ ಇನ್ಫೆಕ್ಷನ್ ಆಗಿರುವಂತ ಪೇಷಂಟ್ ಪಕ್ಕದಲ್ಲಿ ಕುತ್ಕೊಂಡ್ರೆ ಆಗುತ್ತೆ ಅನ್ನೋದು ಸುಳ್ಳು. ಓಕೆ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕಾಗಿದೆ, ಯಾಕೆಂದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಕೂಡ ಇರ್ಬೋದು. ಯಾಕೆಂದ್ರೆ ನಾವು ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಏನು ಅನ್ನುವಂಥ ಎಕ್ಸಾಕ್ಟ್ ಪಿಕ್ಚರ್ ಕೆಲವೊಂದ್ಸತಿ ಸಿಗೋದಿಲ್ಲ, ತುಂಬಾ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ತುಂಬಾ ದೇರ್ ವಿಲ್ ಬಿ ಫಾಲ್ಸ್ ಅಲಾರ್ಮ್ಸ್. ಒಂದು ಜನಕ್ಕೆ ಅದು ಇಲಿ ಹೋದ್ರೆ ಹುಳು ಹೋಯ್ತು ಅನ್ನೋ ಥರ ಭಯ ಜಾಸ್ತಿ ಇರುತ್ತೆ. ಆ ಭಯನೇ ಇಟ್ ಲೀಡ್ ಟು ಲಾಟ್ ಆಫ್ ಅದೇ ಒಂದು ರೋಗ ಆಗ್ಬಿಡುತ್ತೆ. ತುಂಬಾ ಟೆನ್ಸ್ಡ್ ಆಗಿ ಅಥವಾ ಆ ಭಯದಿಂದಲೇ ಅವರಿಗೆ ಇಲ್ಲದೆ ಇರುವಂತಹ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರ್ಬೋದು ಅಂತ ಹೇಳ್ಬೋದು. ಭಯ ಅನ್ನೋದೊಂದು ದೊಡ್ಡ ಭೂತ, ಅದು ಕಾಡ್ತಾ ಇರುತ್ತೆ. ಆ ಭೂತನ ದೂರ ಆಡ್ಬೇಕು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ಅವೇರ್ನೆಸ್, ಅಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳಿಸ್ಕೊಳ್ಳೋದಕ್ಕೆ ಒಬ್ರು ಪರ್ಫೆಕ್ಟ್ ಪರ್ಸನ್ ಬೇಕಿತ್ತು. ಸೊ ಇವತ್ತು ನೀವು ಸಿಕ್ಕಿದ್ದೀರಾ ಅಂತಾನೆ ಹೇಳ್ಬೋದು ಸರ್. ಸೊ ನೀವು ಹೇಳಿದ್ರಿ ಇದು ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗೋದಿಲ್ಲ, ಅಥವಾ ಅಂದ್ರೆ ಗಾಳಿಯಿಂದ ಸ್ಪ್ರೆಡ್ ಆಗೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗುತ್ತೆ, ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ. ಓಕೆ. ಡೈರೆಕ್ಟ್ ಇದರಿಂದ ಸ್ಪ್ರೆಡ್ ಆಗುತ್ತೆ, ಆದರೆ ಗಾಳಿಯಿಂದ ಸ್ಪ್ರೆಡ್ ಆಗೋದಿಲ್ಲ ಅಂತ. ಸೊ ಈ ವೈರಸ್ ಎಫೆಕ್ಟ್ ಆದಾಗ ಫಸ್ಟ್ ಯಾವ ಒಂದು ಪಾರ್ಟ್ನ ಮೇಲೆ ತುಂಬ ಎಫೆಕ್ಟನ್ನು ಬೀರುತ್ತೆ ಅಂತ? ಮಲ್ಟಿಪಲ್ ಆರ್ಗನ್ಸ್. ಯೂಶಲಿ ಇಟ್ ರನ್ಸ್ ಇನ್ ದ ಬ್ಲಡ್. ಈ ವೈರಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಮ್ಯಾಕ್ರೋಫೇಜಸ್ ಅಂತ ಕರಿತೀವಿ, ಡೆಂಡ್ರೈಟಿಸ್ ಸೆಲ್ಸ್ ಅಂತ ಕರಿತೀವಿ. ಅವು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನು ಇರುತ್ತಲ್ಲ, ಅದ್ರದ್ದು ಮೊದಲನೇ ಬ್ಯಾರಿಯರ್. ಈಗ ಕೋಟೆ ಕಾಯೋ ಸೈನಿಕರು ಇದ್ದಂಗೆ ಏನು ಮುಂದ್ಕೊಂಡಿರ್ತಾರಲ್ಲ, ಅವ್ರನ್ನೇ ಅಟ್ಯಾಕ್ ಮಾಡುತ್ತೆ. ಸೊ ಹಾಗಾಗಿ ಕೋಟೆ ಒಳಗೆ ಬರೋಕ್ಕೆ ಈಸಿ. ಒಂದ್ಸಲಿ ಒಳಗಡೆ ಬಂದ ಮೇಲೆ ಎಲ್ಲ ಆರ್ಗನ್ಸ್ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ದೇಹದಲ್ಲಿರೋ ರಕ್ತನಾಳಗಳಲ್ಲಿ ಬ್ಲೀಡಿಂಗ್ ಮಾಡುತ್ತೆ, ರಕ್ತನಾಳಗಳನ್ನ ವೀಕ್ ಮಾಡುತ್ತೆ, ಹಾಗಾಗಿ ಬ್ಲೀಡಿಂಗ್ ಆಗುತ್ತೆ. ಅದರಿಂದ ನಮ್ಮ ದೇಹದ ಶ್ವಾಸಕೋಶ ಆಗಲಿ, ಕಿಡ್ನೀಸ್ ಆಗಲಿ, ಲಿವರ್ ಆಗಲಿ, ಕರಳು, ಈ ಥರ ಹೊಟ್ಟೆ ಕರಳು ಭಾಗದಲ್ಲೆಲ್ಲ ಊತ ಬರೋದು, ಬ್ಲೀಡಿಂಗ್ ಆಗೋದು, ಅದರಿಂದ ಏನಾಗುತ್ತೆ, ಬ್ಲೀಡಿಂಗು ಯಥೇಚ್ಛವಾಗಿ ದೇಹದಲ್ಲಿ ಮಲ್ಟಿಪಲ್ ಜಾಗದಲ್ಲಿ ಆಯಿತು ಅಂತಂದರೆ ಬಿ ಪಿ ಡ್ರಾಪ್ ಆಗುತ್ತೆ, ಹೈಪೋಟೆನ್ಷನ್ ಆಗುತ್ತೆ, ಬಿ ಪಿ ಡ್ರಾಪ್ ಆಗುತ್ತೆ, ತುಂಬ ಸಿಕ್ ಆಗ್ತಾರೆ, ಸೆಪ್ಟಿಕ್ ಶಾಕ್ ಆಗುತ್ತೆ. ಈ ಶಾಕ್ ಇರೋ ಪೇಷಂಟ್ಗಳಲ್ಲಿ ಯೂಶಲಿ ಡೆತ್ ಈಸ್ ವೆರಿ ಇಮಿನೆಂಟ್. ಸೊ ಹಾಗಾಗಿ ಇದರದ್ದು ಮರಣ ಸಂಖ್ಯೆ ತುಂಬ ಜಾಸ್ತಿ. ಇನ್ಫೆಕ್ಷನ್ ಆಗಿರೋ 25% ಆಲ್ಮೋಸ್ಟ್ 90% ಜನಕ್ಕೆ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ದೇ ಎಂಡ್ ಅಪ್ ಇನ್ ಡೆತ್. ಓಕೆ. ಸೊ ಆದರೂ ಇದನ್ನ ಈಗ ನೀವು ಹೇಳಿದ್ರಿ ಆ ಥರ ಕೋವಿಡ್ ಥರ ಇದು ಸ್ಪ್ರೆಡ್ ಆಗೋದಿಲ್ಲ, ಅಂದರೆ ಹೆಚ್ಚು ಜನರಿಗೆ ಬರುವಂಥ ಸಾಧ್ಯತೆ ಆ ಲೆಕ್ಕದಲ್ಲಿ ನೋಡಿದ್ರೆ ಕಮ್ಮಿ ಇದೆ. ಬಟ್ ಸ್ಟಿಲ್ ಹಾಗಿದ್ರೂ ಕೂಡ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದೆ. 2014 ಮಧ್ಯದಲ್ಲಿ ಈ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ಎಬೋಲಾ ವೈರಸ್ದು ಒಂದು ಎಪಿಡೆಮಿಕ್ ಸ್ಟಾರ್ಟ್ ಆಗಿತ್ತು. ಆವಾಗ ತುಂಬ ಜನ ಸತ್ತೋದ್ರು, ಅಂದರೆ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪೀಪಲ್. ಆಮೇಲೆ ಇದ್ರದ್ದು ಈ ವೈರಸ್ದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಅದು ದೇಹದ ಒಳಗಡೆ ಹೋದ್ಮೇಲೆ ಅದು ಕಾಯಿಲೆ ಆಗಿ ಕಾಣಿಸ್ಕೊಳ್ಳೋದು ಮುಂಚೆನೂ ಒಂದು 2 ರಿಂದ 21 ದಿನ ತನಕ 2 days to 3 weeks ತನಕನೂ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಕಾಯಿಲೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದಕ್ಕೂ ಒಂದು ಆಲ್ಮೋಸ್ಟ್ 1 week 10 days ಮುಂಚೆಯಿಂದನೇ ದ ಪೇಷಂಟ್ ಹೂ ಇಸ್ ಇನ್ಫೆಕ್ಟೆಡ್, ನಾಟ್ ಡಿಸೀಸ್ಡ್, ಒನ್ ಹೂ ಇಸ್ ಇನ್ಫೆಕ್ಟ್, ಸೋಂಕಾಗಿದೆ ಅದನ್ನು ಕಾಯಿಲೆ ಆಗಿಲ್ಲ ಅಂಥವ್ರು ಅವ್ರ ದೇಹದ ಬಾಡಿ ಫ್ಲೂಯಿಡ್ಸ್ಗಳಿಂದ ದೇ ಸ್ಟಾರ್ಟ್ ಥ್ರೋಯಿಂಗ್ ಔಟ್ ದ ವೈರಸಸ್. ಸೊ ಗೊತ್ತಾಗ್ದೇನೆ ಒಬ್ರದ್ದು ಒಬ್ಬರಿಸ್ಬಿಟ್ಟಾಗ್ತದೆ. ಓಕೆ. ಈಗ ಒಂದು ಪರ್ಸನ್ಗೆ ಬಂದಿದೆ, ಅಟ್ಯಾಕ್ ಆಗಿದೆ ಆಲ್ರೆಡಿ ಆ ಸೋಂಕು, ಆದ್ರೆ ಅದಿನ್ನೂ ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ ಸೋಂಕಿಂದ ಕಾಯಿಲೆ ಆಗೋಕ್ಕೂ ಮುಂಚೆನೆ ಒಂದು 10 ದಿನ, ಕಾಯಿಲೆ ಸ್ಟಾರ್ಟ್ ಆಗೋಕ್ಕೂ ಒಂದು 10 ದಿನ ಮುಂಚೆಯಿಂದನೇ ದೇ ವಿಲ್ ಸ್ಟಾರ್ಟ್ ಸ್ಪ್ರೆಡಿಂಗ್ ದ ವೈರಸಸ್ ಥ್ರೂ ದೇರ್ ಬಾಡಿ ಫ್ಲೂಯಿಡ್ಸ್. ಹಾಗಾಗಿ ಇನ್ಫೆಕ್ಷನ್ ಆಗುತ್ತೆ. ಈಗ ಗೊತ್ತಾಗ್ದೇನೆ ಅವ್ರದ್ದು ಕಾಂಟ್ಯಾಕ್ಟ್ ಬಂದಿರ್ತೀವಿ. ಫಾರ್ ಎಕ್ಸಾಂಪಲ್ ಬ್ಲಡ್ ಪ್ರಾಡಕ್ಟ್ಸ್, ಎಸ್ಪೆಷಲಿ ನರ್ಸಿಂಗ್ ಸ್ಟಾಫ್ಗಳು ಇಸ್ ಟೇಕಿಂಗ್ ಕೇರ್ ಆಫ್ ದ ಪೇಷಂಟ್ಸ್, ಕೇರ್ ಟೇಕರ್ಸ್ ಇರ್ತಾರೆ, ಬೆಡ್ ಕ್ಲೀನ್ ಮಾಡ್ತಾರೆ, ಯೂರಿನ್ ಕ್ಲೀನ್ ಮಾಡ್ತಾರೆ, ಸಲೈವಾ ಸ್ಪ್ರೆಡ್ ಆಗುತ್ತೆ. ಇನ್ಫೆಕ್ಟೆಡ್ ಪೇಷಂಟ್ಸ್ ಇಫ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ with their wife for example or with their husband for example, sexual ಕಾಂಟ್ಯಾಕ್ಟ್ಗಳಿಂದ, ಬಾಡಿ ಫ್ಲೂಯಿಡ್ಸ್ಗಳಿಂದ, ಸಲೈವಾಯಿಂದ, ಅದರಿಂದ ಸ್ಪ್ರೆಡ್ ಆಗೋವಂಥ ಕಾಯಿಲೆ. ಸೊ ಗೊತ್ತಾಗದೇ ಇದ್ರೂ ಈ ಕಾಯಿಲೆ ಸ್ಪ್ರೆಡ್ ಆಗೋದ್ರಿಂದ ದಿಸ್ ಈಸ್ ಡಿಫಿಕಲ್ಟ್. ಬಟ್ ಪ್ರಾಬ್ಲಮ್ ಏನಂದರೆ, ಯಾಕೆ ಇದ್ರ ಬಗ್ಗೆ ಹೆವಾಕಿದೆ ಅಂತಂದರೆ, ಇದು ಬಂದರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಯಾವುದೊಂದು ಪರ್ಟಿಕ್ಯುಲರ್ ಸ್ಟ್ರೇನ್ಗೆ ಇದೆ. ಇವಾಗ ಯಾಕೆ ಇಷ್ಟೊಂದು ಗಾಬರಿ ಉತ್ಪತ್ತಿ ಆಗ್ತಾ ಇದೆ ಅಂದರೆ,
ಇವಾಗ ಇರೋ ಸ್ಟ್ರೇನ್ ಅದ್ರ ತಳಿ ಅಂತ ಕರಿತೀವಲ್ಲ, ಈ ವೈರಸ್ ಇವಾಗ ತೊಂದರೆ ಕೊಡ್ತಿರೋ ಅಂಥ ತಳಿ, ಅದಕ್ಕೆ ಅದ್ರದ್ದು ವಿರುದ್ಧ ಇರೋ ವ್ಯಾಕ್ಸಿನೇಷನ್ ಅಷ್ಟು ಜಾಸ್ತಿ ಕೆಲಸ ಮಾಡ್ತಿಲ್ಲ, ಲಿಮಿಟೆಡ್ ಪ್ರೊಟೆಕ್ಷನ್ ಮಾತ್ರ ಇದೆ. ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ. ಆ್ಯಂಟಿವೈರಲ್ ಡ್ರಗ್ ನಮಗೆ ಕೋವಿಡ್ಗೆ ನಮ್ಮದು ಹೇಗೆ ಆ್ಯಂಟಿವೈರಲ್ ಡ್ರಗ್ಸ್ಗಳಿತ್ತು, ಫ್ಲೂಗೆ ಹೇಗೆ ಆ್ಯಂಟಿವೈರಲ್ ಡ್ರಗ್ಸ್ಗಳಿರುತ್ತೆ ವಿಚ್ ಸ್ಪೆಸಿಫಿಕಲಿ ಆ್ಯಕ್ಟ್ ಆನ್ ದಟ್ ಪರ್ಟಿಕ್ಯುಲರ್ ವೈರಸ್ ಆ್ಯಂಡ್ ಕಿಲ್ ಇಟ್, ಅದು ಇಲ್ಲ. ಅದಿನ್ನು ಸ್ಟಿಲ್ ರಿಸರ್ಚಲ್ಲಿದೆ, ಮಾಡೋದು ಕಂಡಿಡ್ತಾ ಇದ್ದಾರೆ. ಸೊ ಹಾಗಾಗಿ ಔಷಧಿ ಟ್ರೀಟ್ಮೆಂಟ್ ಇಲ್ಲದೆ ಇರೋದಕ್ಕೆ ಇದಿದೆ ಹೆವಾಕ್. ಬಟ್ ಬೇಗ ನಾವು ಕಂಡುಹಿಡಿದು ಡಯಾಗ್ನೋಸ್ ಮಾಡಿ ತಕ್ಷಣ ಹೇಗೆ ಬಿ ಪಿ ಡ್ರಾಪ್ ಆಗ್ತಾ ಇದೆ, ಮಲ್ಟಿಪಲ್ ಆರ್ಗನ್ಸ್ ಡಿಸ್ಫಂಕ್ಷನ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಅಂತಂದರೆ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಲ್ಯಾಬ್ರೇಟರಿ ಫೆಸಿಲಿಟೀಸ್ನಲ್ಲಿ ಡಯಾಗ್ನೋಸ್ ಮಾಡಿಕೊಂಡು ಅವರಿಗೆ ಸಪೋರ್ಟಿವ್ ಟ್ರೀಟ್ಮೆಂಟು, ಈಗ ಬಿ ಪಿ ಡ್ರಾಪ್ ಆಗ್ತಿದೆ ಫ್ಲೂಯಿಡ್ಸ್ ಕೊಡೋದು, ಮೆಡಿಸಿನ್ಗಳು ಕೊಡೋದು, ಸಪೋರ್ಟ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊತ ಹೋದರೆ ಅವ್ರನ್ನ ಉಳಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಆದರೆ ಒಂದು ಖುಷಿ ಪಡೋ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದಲ್ಲಿ ಇನ್ನೂ ಡಿಟೆಕ್ಟ್ ಆಗಿಲ್ಲ. ಸೊ ಇಲ್ಲಿವರೆಗೂ ನಾನು ನೋಡಿರೋ ರಿಪೋರ್ಟಲ್ಲಿ ಇಂಡಿಯಾದಲ್ಲಿ ಇನ್ನೂ ಡಿಟೆಕ್ಟ್ ಆಗಿಲ್ಲ ಅನ್ನೋದು ವರದಿ ಆಗಿದೆ. ಸೊ ವಿ ಆರ್ ಇನ್ ದಿಸ್ ಸರ್ವೇಲೆನ್ಸ್ ಮೋಡ್ ಅಂಡ್ ಪ್ರಿಪೇರ್ಡ್ನೆಸ್ ಮೋಡ್ ಥರ. ಸೊ ಕಾಯಿಲೆ ಇನ್ನೂ ಬಂದಿಲ್ಲ, ಬಂದರೆ ಆರ್ ವಿ ರೆಡಿ ಅಂತ. ಇವಾಗ ಏನಂದರೆ ಬಿಕಾಸ್ ಆಫ್ ಸೋಷಲೈಸೇಷನ್, ಗ್ಲೋಬಲ್ ಸೋಷಲೈಸೇಷನ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಮೂವಿಂಗ್ ಅಕ್ರಾಸ್ ಕಂಟ್ರೀಸ್ ಆ್ಯಂಡ್ ಈ ಕಾರಣದಿಂದ ಟ್ರಾವೆಲ್ ತುಂಬ ಜಾಸ್ತಿ ಇರೋದ್ರಿಂದ ಬೇಗ ಕಾಯಿಲೆ ಈ ಕೋವಿಡ್ ಹಂಗೆ ಸ್ಪ್ರೆಡ್ ಆಗಿದ್ದು. ಪೀಪಲ್ ಹೂ ಟ್ರಾವೆಲ್ ಅಕ್ರಾಸ್ ಕಂಟ್ರೀಸ್ ಮೋರ್ ಸ್ಪ್ರೆಡ್ ಫ್ರಮ್ ಒನ್ ಅದರ್ ಕಂಟ್ರಿ ಇಸ್ ನಾಟ್ ಓನ್ಲಿ ಬೈ ಏರ್, ಬೈ ಪೀಪಲ್ ಹೂ ಟ್ರಾವೆಲ್ಡ್ ಅಕ್ರಾಸ್. ಹಾಗಾಗಿ ಇದು ಮಾಡ್ತಿದ್ದಾರೆ. ಅದೇ ಈಗ ಆಫ್ರಿಕನ್ ಕಂಟ್ರಿಗಳಿಗೆ ಜಾಸ್ತಿ ಹೋಗಬಾರ್ದು, ಇನ್ ಕೇಸ್ ಅಷ್ಟು ಎಮರ್ಜೆನ್ಸಿ ಹೋಗಕ್ಕಿದ್ರು ಕೂಡ ಅಲ್ಲಿ ಮುನ್ನೆಚ್ಚರಿಕೆನ ವಹಿಸ್ಬೇಕು ಅಥವಾ ಪ್ರಿವೆನ್ಷನ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋಂಥ ರೂಲ್ಸ್ಗಳು ಈಗಾಗಲೇ ಸರ್ಕಾರದಿಂದ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಇವಾಗ ಆಫ್ರಿಕನ್ ಕಂಟ್ರೀಸ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂದರೆ ಎಬೋಲಾ ವೈರಸ್ ವಿರುದ್ಧ ವ್ಯಾಕ್ಸಿನೇಷನ್ ಮುಂಚೆ ತಗೋಬೇಕು. ನಿಮ್ಮಲ್ಲಿ ಅಕಸ್ಮಾತ್ ನೀವು ಟ್ರಾವೆಲ್ ಮಾಡಿ ವಾಪಸ್ ಬಂದಾಗ ನಿಮ್ಮಲ್ಲಿ ಈ ಥರ ಕಾಯಿಲೆ ಲಕ್ಷಣಗಳು ಅಂದರೆ ತುಂಬ ಸುಸ್ತಾಗೋದು, ಬಿ ಪಿ ಡ್ರಾಪ್ ಆಗಿರೋ ಸಿಂಪ್ಟಮ್ಸ್ಗಳು, ಸಿಕ್ಕಾಪಟ್ಟೆ ಜ್ವರ ಬರೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ವಾಂತಿ, ಬೇದಿ, ಹೊಟ್ಟೆ ನೋವು, ಹೊಟ್ಟೆ ಊತ, ಕಣ್ಣೆಲ್ಲ ರೆಡ್ ಆಗೋದು, ಬ್ಲೀಡಿಂಗ್ ಬರೋದು, ಯೂರಿನಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳೋದು, ಇದು ಮಲದಲ್ಲಿ ವಾಶ್ರೂಮ್ ಪಾಸ್ ಮಾಡಿದಾಗ ಅದರಲ್ಲೂ ಬ್ಲೀಡಿಂಗ್ ಕಾಣಿಸ್ಕೊಂಡಿರೋದು, ವಾಂತಿಯಾದ ರಕ್ತ ಬರ್ತಿರೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊತಾ ಇದ್ದು ನಿಮಗೆ ರೀಸೆಂಟ್ ಟ್ರಾವೆಲ್ ಹಿಸ್ಟ್ರಿ ಇತ್ತು ಅಥವಾ ಯು ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಪರ್ಸನ್ ಹೂ ಹ್ಯಾಸ್ ರೀಸೆಂಟ್ಲಿ ಟ್ರಾವೆಲ್ ಟು ದಿಸ್ ಎಫೆಕ್ಟೆಡ್ ಏರಿಯಾಸ್ ಅಂತ ಇತ್ತು ಅಂದರೆ ನೀವು ಇಮಿಡಿಯೇಟ್ಲಿ ನೀವು ಹೆಲ್ತ್ ಕೇರ್ ಅಸೋಸಿಯೇಷನ್ಗಳಿಗೆ ಹೋಗಬೇಕು, ಕ್ವಿಕ್ಲಿ ಹಾಸ್ಪಿಟಲ್ಸ್ಗೆ ಹೋಗಬೇಕು. ಇದು ನನಗೆ ಎಬೋಲಾ ಇರ್ಬೋದು ಅಂತ ಸಸ್ಪಿಷನ್ ಇಟ್ಕೊಂಡು ಬೇಗ ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಯು ಕ್ಯಾನ್ ಸೇವ್ ಯುವರ್ ಓನ್ ಲೈಫ್. ಓಕೆ. ಸೊ ಇಲ್ಲಿ ಎರಡು ವಿಚಾರಗಳ ಬಗ್ಗೆ ಗಮನ ಹರಿಸ್ಬೇಕು. ಒಂದು ಅವ್ರದ್ದು ಸಿಂಪ್ಟಮ್ಸ್ ಹೇಗಿದೆ ಮತ್ತು ಅವ್ರಿಗೆ ಟ್ರಾವೆಲ್ ಹಿಸ್ಟ್ರಿ ಇದೆಯಾ ಅಂತ. ಈಗ ಒಂದು ವೇಳೆ ಒಂದು ಪರ್ಸನ್ಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಎಲ್ಲೂ ಹೋಗಿಲ್ಲ ಅಥವಾ ಬೇರೆ ಕಂಟ್ರಿಗೆಲ್ಲೂ ಹೋಗಿಲ್ಲ, ಆದರೆ ಪಬ್ಲಿಕ್ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಕಮ್ಯುನಿಕೇಷನ್ ಇದ್ದೇ ಇರುತ್ತೆ, ಬಟ್ ಅಂಥ ವ್ಯಕ್ತಿಗೆ ಈ ಸಿಂಪ್ಟಮ್ಸ್ ಬಂತು. ಯಾಕಂದರೆ ನಾವೀಗ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಎಬೋಲಾ ಕಾಯಿಲೆಯ ಗುಣಲಕ್ಷಣಗಳು ಯಾವುದೆಲ್ಲ ಅಂತ ಒಂದಿಷ್ಟು ಲಿಸ್ಟ್ಗಳಿದ್ದಾವೆ. ಸೊ ಆ ಲಿಸ್ಟಲ್ಲಿ ಒಂದು 2-3 ನಮಗಿದ್ರೂ ಭಯ ಆಗ್ಬಿಡುತ್ತೆ, ನನಗೆ ಬಂತೇನೋ ಏನೋ ಅನ್ನೋ ಥರ. ಈ ಥರ ನಾರ್ಮಲ್ ಸಿಂಪ್ಟಮ್ಸ್ ಎಷ್ಟೋ ಥರ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇನ್ಫೆಕ್ಷನ್ಗಳಿಂದ ಆಗುತ್ತೆ. ಈ ಕಾಮನ್ ಹೊಟ್ಟೆ ನೋವು, ಫುಡ್ ಪಾಯ್ಸನಿಂಗು ಇನ್ಫೆಕ್ಷನ್ಗಳಾದಾಗಲ್ಲ ಆಗುತ್ತೆ. ಫ್ಲೂ ಇನ್ಫೆಕ್ಷನ್ ಬಂದ ಸ್ವಲ್ಪ ಸಿವಿಯರ್ ಆದ್ರೂ ಈ ಥರ ಸಿಂಪ್ಟಮ್ಸ್ಗಳು ಬರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಇರುತ್ತೆ. ನಿಮಗೆ ಅಕಸ್ಮಾತ್ ನೀವು ಆ ಪರ್ಟಿಕ್ಯುಲರ್ ಕಂಟ್ರೀಸ್ಗಳಿಗೆ ಎಫೆಕ್ಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಆಫ್ರಿಕನ್ ಕಂಟ್ರೀಸ್, ಸುಡಾನ್, ಕಾಂಗೋ ಅಥವಾ ಎನಿ ಆಫ್ರಿಕನ್ ಕಂಟ್ರೀಸ್ ಯು ಹ್ಯಾವ್ ಟ್ರಾವೆಲ್ಡ್ ಆ್ಯಂಡ್ ಯು ಕಮ್ ಬ್ಯಾಕ್, ಆರ್ ಇಫ್ ಯು ಆರ್ ಇನ್ ಅ ಕಾಂಟ್ಯಾಕ್ಟ್, ಟ್ರಾವೆಲ್ ಮಾಡಿ ಬಂದಿರೋ ಜೊತೆ ನಿಮಗೆ ರೀಸೆಂಟ್ ಕಾಂಟ್ಯಾಕ್ಟ್ ಏನಾರು ಇದೆ ಅಂದು, ಅದು ಈಗ ಪಕ್ಕದಲ್ಲಿ ಕೂತ್ಕೊಂಡ್ರೆ ಮಾರ್ಕೆಟಲ್ಲಿ ಓಡಾಡಿದರೆ ಹಂಗೆ ಸ್ಪ್ರೆಡ್ ಆಗಲ್ಲ. ಹಂಗೆ ಸ್ಪ್ರೆಡ್ ಆಗಂಗಿದ್ರೆ ಎಷ್ಟೊತ್ತಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಆ ಥರ ಸ್ಪ್ರೆಡ್ ಆಗಲ್ಲ. ಇಫ್ ಯು ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಫಾರ್ ಎಕ್ಸಾಂಪಲ್ someone who is taking care of such patients, ಅವ್ರದ್ದು ಬೆಡ್ ಕ್ಲೀನ್ ಮಾಡೋದು, ಬೆಡ್ ಕ್ಲೀನ್ ಮಾಡೋದು, ಯೂರಿನ್ ತೆಗಿಯೋದು, ಹಾಗೆ ಅವ್ರಿಗೆ ಬ್ರಷ್ ಮಾಡಿಸೋದು, ಅಥವಾ ಇಫ್ ದೇರ್ ಇನ್ ದ ಇನ್ಕ್ಯುಬೇಷನ್ ಪೀರಿಯಡ್, ಇಫ್ ಯು ಆರ್ ಹ್ಯಾವಿಂಗ್ ಬಾಡಿಲಿ ಕಾಂಟ್ಯಾಕ್ಟ್ ವಿತ್ ದೆಮ್, ಈ ಥರ ಇದ್ದಾಗ ಕಾಯಿಲೆ ಒಬ್ರಿಗೊಬ್ರು ಸ್ಪ್ರೆಡ್ ಆಗುತ್ತೆ. ಓಕೆ. ಹಾಗಿದ್ರೆ ಆಸ್ಪತ್ರೆಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ, ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ಫೆಸಿಲಿಟೇಟರ್ಸ್ಗಳಿಗೆ ಈಸ್ ರಿಸ್ಕ್ ಈಸ್ ಮೋರ್ ವೆರಿ ಹೈ, ಸ್ಟಾರ್ಟಿಂಗ್ ಫ್ರಮ್ ಡಾಕ್ಟರ್ಸ್ ಟು ನರ್ಸಿಂಗ್ ಸ್ಟಾಫ್ ಟು ದ ಹೌಸ್ ಕೀಪಿಂಗ್ ಪೀಪಲ್. ಓಕೆ. ಸೊ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಕೂಡ ಒಂದು ರೀತಿ ರಿಸ್ಕ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇದನ್ನು ಮಿಟಿಗೇಟ್ ಮಾಡೋದಕ್ಕೆ ಇವಾಗ ಪ್ರೆಸೆಂಟ್ಲಿ ಐ ಆಮ್ ಶ್ಯೂರ್ ಕರ್ನಾಟಕ ಗೌರ್ಮೆಂಟ್ ಅಥವಾ ಇಂಡಿಯನ್ ಗೌರ್ಮೆಂಟ್ ಬಿಗರ್ ಸೆನ್ಸ್ ದೇ ಹ್ಯಾವ್ ಟೇಕನ್ ಮೆಷರ್ಸ್. ಸರ್ವೇಲೆನ್ಸ್ ಅಟ್ ಎವ್ರಿ ಲೆವೆಲ್, ಎಸ್ಪೆಷಲಿ ಅಟ್ ದ ಏರ್ಪೋರ್ಟ್. ಆಫ್ರಿಕನ್ ಕಂಟ್ರೀಸಿಂದ ಬರ್ತಿರೋ ಎಫೆಕ್ಟೆಡ್ ಕಂಟ್ರೀಸ್ಗಳಿಂದ ಬರ್ತಿರೋ ಜನರಲ್ಲಿ ಎಲ್ಲರಿಗೂ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತಾರೆ. ಹೆಲ್ತ್ ಸ್ಕ್ರೀನಿಂಗ್ ಮಾಡಿ ಈ ಥರ ಏನಾದರೂ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಅವರಲ್ಲಿ ನೀವು
ಅವ್ರನ್ನ ಐಸೋಲೇಟ್ ಮಾಡಬೇಕು ಅಥವಾ ಅವ್ರನ್ನ ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿ ಮನೆಗೆ ಹೋಗಿ ಒಂದು ವಾರ 10 ದಿನದಲ್ಲೂ ಸಿಂಪ್ಟಮ್ಸ್ಗಳು ಬರ್ಬೋದಲ್ಲ, ಯಾಕಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಗೊತ್ತಾಗಲ್ಲ. ಹಾಗಾಗಿ ಟ್ರಾವೆಲ್ ಮಾಡಿರೋರ್ಗಂದ್ರೆ ಡೆಫಿನೆಟ್ಲಿ ಅವೇರ್ನೆಸ್ ಇರಬೇಕು. ಈ ಥರ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ನಾವು ಇಮಿಡಿಯೇಟ್ಲಿ ಹೋಗಿ ತೋರಿಸ್ಕೋಬೇಕು ಅಂತ. ಟ್ರಾವೆಲ್ ಹಿಸ್ಟ್ರಿ ಮುಚ್ಚಿಡಬಾರ್ದು. ನಂಗೆ ಗೌರ್ಮೆಂಟ್ ಕರ್ಕೊಂಡು ಹೋಗ್ಬಿಟ್ಟು ನಮ್ಮೆಲ್ಲ ಕೂಡಾಕ್ಬಿಡ್ತಾರೆ ಅಂತ ಏನಿಲ್ಲ. ಅದೇ ಕಾಮನ್ ಟರ್ಮಲ್ಲಿ ಹೇಳಿದೆ, ಐಸೋಲೇಷನ್ ಆ್ಯಂಡ್ ಕ್ವಾರಂಟೈನ್ ಈಸ್ ದಿ ಓನ್ಲಿ ವೇ ಆಫ್ ಪ್ರಿವೆಂಟಿಂಗ್ ದಿಸ್ ಸ್ಪ್ರೆಡಿಂಗ್. ಸೊ ಇದು ಮಾಡಲೇಬೇಕು. ನಿಮಗೆ ಆಮೇಲೆ ಮಾರ್ಟಾಲಿಟಿ ಇಸ್ ವೆರಿ ಹೈ. ಹಾಗಾಗಿ ನೀವು ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡು ನಾನು ಟ್ರಾವೆಲ್ ಮಾಡಿದ್ದು ಯಾರಿಗೋ ಹೆದರ್ಕೊಂಡ್ಬಿಟ್ಟು ನೀವು ಟ್ರಾವೆಲ್ ಮಾಡಿದ್ದು ಮುಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಇಟ್ ಈಸ್ ವೆರಿ ಡೆಡ್ಲಿ. ಸೊ ಯು ಮಸ್ಟ್ ಗೋ ಟು ದ ಹಾಸ್ಪಿಟಲ್ ಆ್ಯಂಡ್ ಗೆಟ್ ಐಸೋಲೇಟೆಡ್, ಕ್ವಾರಂಟೈನ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್ ಆ್ಯಂಡ್ ಸೊ ದಟ್ ಯು ಕ್ಯಾನ್ ಸೇವ್ ಯುವರ್ ಓನ್ ಲೈಫ್. ಓಕೆ, ಸೊ ಈ ವಿಚಾರದಲ್ಲಿ ಇದ್ರ ಬಗ್ಗೆ ಎಬೋಲಾ ಬಗ್ಗೆ ಹೇಳ್ಬೇಕಾದ್ರೆ ನೀವು ಮುಖ್ಯವಾಗಿ ಹೇಳಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಸೊ ಒಂದಿಷ್ಟು ಏಜ್ ಗ್ರೂಪ್ ನೋಡೋದಾದ್ರೆ ಈಗ ಸಣ್ಣ ಮಕ್ಕಳಾಗಿರ್ಬೋದು, ತುಂಬ ಏಜ್ಡ್ ಪರ್ಸನಾಲಿಟಿ ಆಗಿರ್ಬೋದು, ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಇಂಥವ್ರಿಗೆಲ್ಲ ಬರುವಂಥ ರಿಸ್ಕ್ ಜಾಸ್ತಿ ಇರುತ್ತಾ, ಬೇಗ ಅಟ್ಯಾಕ್ ಆಗ್ಬೋದಾ ಅಂತ? ಈಗ ಎಕ್ಸ್ಟ್ರೀಮ್ ಏಜಸ್ಸಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ತುಂಬ ಜನಕ್ಕೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ. ಹಾರ್ಟ್ ತೊಂದರೆ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಇರುತ್ತೆ, ಶ್ವಾಸಕೋಶದ ಪ್ರಾಬ್ಲಮ್ ಇರುತ್ತೆ. ಈ ಥರ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಇರೋರಿಗೂ ಸ್ವಲ್ಪ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅಂಥವ್ರು ದೇ ಆರ್ ಅಟ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಡಿಸೀಸ್, ಆ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್. ದೊಡ್ಡ ಸಿವಿಯರ್ ಫಾರ್ಮ್ ಆಫ್ ಕಾಯಿಲೆ ಬರ್ಬೋದು, ಸೋಂಕು ಕ್ಯಾರಿ ಬೇಕಾದ್ರೆ ಆಗ್ಬೋದು. ಸಮನ್ ಹೂ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿಲ್ ಡೆವಲಪ್ ಪ್ರಾಬ್ಲಮ್. ಸೊ ಈಗ ಅಕ್ಕಪಕ್ಕ ಕುತ್ಕೊಂಡು ಮಾತಾಡೋದ್ರಿಂದ ಕಾಯಿಲೆ ಬರೋದು ತುಂಬಾ ಕಡಿಮೆ. ಐ ವಿಲ್ ನಾಟ್ ನೆಗೆಟ್ ಇಟ್ ದಟ್ ಇಟ್ ಇಸ್ ನಾಟ್ ಗೋನ್ ಟು ಕಮ್, ಬಟ್ there is a very low chance that it will spread by talking to a patient. But idenandre someone who has already proved that they have got Ebola infection, personal protective equipment ಹಾಕೊಳ್ಳೇಬೇಕು. ಬರೀ ಒಂದು ಮಾಸ್ಕ್ ಹಾಕೊಂಡ್ರೆ ಸಾಲೋದಿಲ್ಲ, ಕಂಪ್ಲೀಟ್ PPE ಕಿಟ್ ಯೂಸ್ ಮಾಡಬೇಕು. ಅವ್ರನ್ನ ನೀವು ಇಫ್ ಯು ಆರ್ ಹ್ಯಾಂಡ್ಲಿಂಗ್ ಎನಿ ಎಬೋಲಾ ಇನ್ಫೆಕ್ಟೆಡ್ ಪೇಷಂಟ್ ಆರ್ ಎಬೋಲಾ ಸಸ್ಪೆಕ್ಟೆಡ್ ಪೇಷಂಟ್ ಅಂದರೆ ಕಂಪ್ಲೀಟ್ PPE ಕಿಟ್ ಹಾಕ್ಕೊಂಡ್ಬಿಟ್ಟು ಅವ್ರದ್ದು ದೇರ್ ಎಕ್ಸ್ಕ್ರೀಟಾ ಫ್ರಮ್ ದಿ ಬಾಡಿ ಆ್ಯಂಡ್ ದೇರ್ ಬೆಡ್ಸ್ ಲಿನೆನ್ಸ್ ಎಲ್ಲ ನೀವು ಯೂಸ್ ಮಾಡಬೇಕು. ಕ್ಲೀನ್ ಮಾಡೋದಾಗಲಿ ಚೇಂಜ್ ಮಾಡೋದಾಗಲಿ ಮಾಡಬೇಕು. ಸೊ ಇಫ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಅ ಎಬೋಲಾ ಇನ್ಫೆಕ್ಟೆಡ್ ಆರ್ ಎಬೋಲಾ ಸಸ್ಪೆಕ್ಟೆಡ್ ಪೇಷಂಟ್, ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪೇಷಂಟ್. ಸೊ ಇದು ಗಾಳಿಯಿಂದ ಹರಡಲ್ಲ ಹೇಳಿದ್ರೆ, ಹಾಗಿದ್ರೆ ಮಾಸ್ಕ್ ಯಾಕೆ ಹಾಕಬೇಕು ಅನ್ನೋಂಥ ಒಂದು ಕ್ವಶನ್ ಬರುತ್ತೆ. ಅದೇ ನಿಮಗೆ ಹೇಳಿದ್ದು, ಗಾಳಿಯಿಂದ ಹರಡೋ ಚಾನ್ಸಸ್ ತುಂಬಾನೇ ಕಡಿಮೆ. ಇಟ್ಸ್ ಅ ವೆರಿ ಲೋ ರಿಸ್ಕ್ ಆಫ್ ಸಮ್ಮನ್ ಡೆವಲಪಿಂಗ್ ಇನ್ಫೆಕ್ಷನ್ ಥ್ರೂ ಏರ್. ಬೇಕಂದ್ರೆ ನಾವು ಮಾತಾಡ್ಬೇಕಾದ್ರೂ ಸ್ಮಾಲ್ ಅಮೌಂಟ್ ಆಫ್ ಸಲೈವರಿ ಸೆಕ್ರೇಷನ್ಗಳು ಗಾಳಿಲಿ ಬರುತ್ತೆ. ಓಕೆ, ಹಾಗಾಗಿ ಆ ಸ್ಮಾಲ್ ರಿಸ್ಕ್ ಇರುತ್ತೆ. ಆ ಸ್ಮಾಲ್ ರಿಸ್ಕ್ ಈಸ್ ವೆರಿ ವೆರಿ ಲೆಸ್. ಸೊ ಹಾಗಾಗಿ ಪಕ್ಕದಲ್ಲಿ ಕೂರೋದ್ರಿಂದ ಅವ್ರ ಹತ್ರ ಮಾತಾಡೋದ್ರಿಂದ ನಿಮಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಡಿಮೆ. ಕಾಂಟ್ಯಾಕ್ಟ್, ಈಗ ಫಾರ್ ಎಕ್ಸಾಂಪಲ್ ಇನ್ಫೆಕ್ಟ್ ಆಗಿರುತ್ತೆ, ಸೆಪ್ಷನ್ ಆಗಿರುತ್ತೆ, ಸ್ವೆಟ್ಟಿಂಗ್ ಬರ್ತಿರುತ್ತೆ, ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಜ್ವರ ಬಂದು ಸ್ವೆಟ್ಟಿಂಗ್ ಗಿಟಿಂಗ್ ಮಾಡ್ತಿರ್ತಾರೆ, ಅವ್ರನ್ನ ಶೇಕ್ ಹ್ಯಾಂಡ್ ಮಾಡಿದರೆ ದಟ್ ಸ್ವೆಟ್ ಆರ್ ದ ಸಲೈವಾ ವಾಟ್ ಎವರ್ ಇಟ್ ಈಸ್ ದಟ್ ಈಸ್ ಹೈಲಿ ಇನ್ಫೆಕ್ಟಿವ್. ನಾವು ಗೊತ್ತಾಗದಾಗ ಶೇಕ್ ಹ್ಯಾಂಡ್ ಮಾಡ್ತೀವಿ, ಮುಖ ಒರೆಸ್ಕೊಂತೀವಿ, ಯು ಎಂಡ್ ಅಪ್ ಹ್ಯಾವಿಂಗ್ ಇನ್ಫೆಕ್ಷನ್. ಸೊ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡ್ಕೋಬೇಕು, ಮಾಸ್ಕ್ ಹಾಕ್ಕೊಳ್ಳಿ. ಆ್ಯಂಡ್ ಸಮನ್ ಹೂ ಇಸ್ ಇನ್ಫೆಕ್ಟೆಡ್ ಅವ್ರದ್ದು ಹತ್ರ ದೂರ ಇರಬೇಕು. ಅದು ಅವ್ರದ್ದು ಕೇರ್ ಟೇಕಿಂಗ್ ಮಾಡಬೇಕು ಅಂತಂದರೆ ಯು ಶುಡ್ ಮೇಕ್ ಶೂರ್ ಯು ವೇರ್ ಪ್ರಾಪರ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಸ್ಟಾರ್ಟಿಂಗ್ ಫ್ರಮ್ ಯುವರ್ ಡಿಸ್ಪೋಸಬಲ್ ಗೌನ್ಸು, ಆಮೇಲೆ ಗ್ಲೌಸು, ಮಾಸ್ಕು, ಐ ಪ್ರೊಟೆಕ್ಷನ್ನು. ಸೊ ಎಲ್ಲಿ ಕಾಂಟ್ಯಾಕ್ಟ್ ಬಂದರೆ ಪ್ರಾಬ್ಲಮ್ ಆಗುತ್ತೋ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಮಕ್ಕಳಲ್ಲಿ ಅಥವಾ ಏಜ್ ಆದವರಲ್ಲಿ ಸಿಂಪ್ಟಮ್ಸ್ ಏನಾದರೂ ವೇರಿ ಆಗ್ಬೋದು ಸರ್, ಅಥವಾ ಸೇಮ್ ಸಿಂಪ್ಟಮ್ಸ್ ಎಲ್ಲ ಏಜ್ ಗ್ರೂಪ್? ಯೂಶಲಿ ಸೇಮ್. ಸಡನ್ ಆನ್ಸೆಟ್ ಆಫ್ ಫೀವರ್, ತಕ್ಷಣ ಹೈ ಫೀವರ್ ಬರೋದು, ಚಿಲ್ಸ್ ಆಗೋದು, ವಾಂತಿ ಭೇದಿ ಜಾಸ್ತಿ, ಉಸಿರಾಟದ ಸಮಸ್ಯೆ ಬರುತ್ತಾ ಇದರಲ್ಲಿ? ಲಂಗ್ಸ್ ಎಫೆಕ್ಟ್ ಆದರೆ ಲಂಗ್ಸ್ ಅಲ್ಲೂ ಸ್ವಲ್ಪ ಕೆಮ್ಮು, ಉಸಿರಾಡ್ಲಿಕ್ಕೆ ಕಷ್ಟ, ಕೆಮ್ಮದ ರಕ್ತ ಬರೋದು, ಅದು ಬರೋ ಚಾನ್ಸ್ ಇರುತ್ತೆ. ಹೊಟ್ಟೆ ಯೂಶಲಿ ಅಬ್ಡಾಮಿನಲ್ ಸಿಸ್ಟಮ್ ಇನ್ವಾಲ್ವ್ ಮಾಡೋ ಚಾನ್ಸ್ ಜಾಸ್ತಿ. ಸೊ ಲಿವರು, ಕಿಡ್ನಿ ಡಿಸ್ಫಂಕ್ಷನ್ನು, ಮಲ್ಟಿ ಆರ್ಗನ್ ಫೇಲ್ಯೂರು, ಆಮೇಲೆ ಯೂರಿನಲ್ಲಿ ರಕ್ತ ಹೋಗೋದು, ತುಂಬ ಸುಸ್ತಾಗೋದು, ಹೇಳೋಕ್ಕೂ ಆಗಲ್ಲ, ಕನ್ಫ್ಯೂಷನ್ ಇರುತ್ತೆ, ಗಿಡ್ನೆಸ್ ಬರುತ್ತೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು. ಸೊ ಎಲ್ಲೆಲ್ಲಿ ಆರ್ಗನ್ ಎಫೆಕ್ಟ್ ಆಗುತ್ತೋ ಅಲ್ಲಿ ರಕ್ತನಾಳಗಳು ವೀಕ್ ಆಗಿಬಿಟ್ಟು ಬ್ಲೀಡಿಂಗ್ ಆಗೋದ್ರಿಂದ ಆ ಪರ್ಟಿಕ್ಯುಲರ್ ಆರ್ಗನ್ ಸಿಂಪ್ಟಮ್ಸ್ಗಳು ಬರ್ತದೆ. ಓಕೆ. ಸೊ ಹಾಗಿದ್ರೆ ಎಬೋಲಾ ಬಂತು, ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಇಂಥದ್ದೇ ಆರ್ಗನ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಕೋವಿಡ್ ಅಲ್ಲಿ ಯೂಶಲಿ ಹೇಳ್ತಾ ಇದ್ರು ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಸೊ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಅಥವಾ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ಅಂತ. ಬಟ್ ಇದ್ರಲ್ಲಿ ಆ ಥರ ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಇದು ಇಟ್ ಇನ್ವಾಲ್ವ್ಸ್ ಮಲ್ಟಿಪಲ್ ಆರ್ಗನ್ಸ್. ಓಕೆ ಓಕೆ. ಇಟ್ ಸ್ಪ್ರೆಡ್ಸ್ ಬೈ ಬ್ಲಡ್ ಅಂಡ್ ಇನ್ವಾಲ್ವ್ಸ್ ಮಲ್ಟಿಪಲ್ ಆರ್ಗನ್ಸ್ ಅಂಡ್ ಇಟ್ ಕಾಸಸ್
ಹೆವಾಕ್ ಇನ್ಸೈಡ್ ದ ಬಾಡಿ. ಎಲ್ಲೆಲ್ಲಿ ರಕ್ತನಾಳಗಳನ್ನೆಲ್ಲ ವೀಕ್ ಮಾಡಿ ಎಲ್ಲ ಕಡೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ದೇಹದಲ್ಲಿ ಎಲ್ಲ ರಕ್ತ ಹರಿಯುತ್ತೆ, ಎಲ್ಲ ರಕ್ತನಾಳಗಳು ಇರುತ್ತೆ, ಎಲ್ಲ ಕಡೆ ಬ್ಲೀಡಿಂಗ್ ಚಾನ್ಸ್ ಇದ್ದೇ ಇರುತ್ತೆ. ಬಟ್ ಇದಕ್ಕೆ ಕ್ವಾರಂಟೈನ್ ಆಗಬೇಕಾಗುತ್ತೆ, ಆಗಲೇಬೇಕು ಆಬ್ವಿಯಸ್ಲಿ. ಸೊ ಯಾಕಂದರೆ ಕ್ವಾರಂಟೈನ್ ಆಗದೇನೆ ನೀವು ಇಫ್ ಯು ಸ್ಟಾರ್ಟ್ ಯೂಸಿಂಗ್ ವಾಶ್ರೂಮ್ಸ್ ಆಗಲಿ ಇದರಲ್ಲಿ ನೀವು ಟಚ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋದರೆ ಸ್ಪ್ರೆಡ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇಟ್ಸ್ ಹೈಲಿ ಇನ್ಫೆಕ್ಟಿವ್. ಸೊ ಸ್ವಲ್ಪ ಕಾಂಟ್ಯಾಕ್ಟ್ ಬಂದ್ರೂ ಯು ಮೇ ಡೆವಲಪ್ ಡಿಸೀಸ್ ಯು ಗೆಟ್ ಇನ್ಫೆಕ್ಟೆಡ್ ವೆರಿ ಬ್ಯಾಡ್ಲಿ. ಹಾಗಿದ್ರೆ ನಾನು ಮಾಸ್ಕ್ ಹಾಕೊಂಡು ಪಬ್ಲಿಕ್ ಪ್ಲೇಸಲ್ಲಿ ಓಡಾಡಬಹುದಾ? ಹೋಗ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಅದೇ ಇಂಡಿಯಾದಲ್ಲಿ ಡಿಟೆಕ್ಟ್ ಆಗದೇ ಇರೋ ಕಾರಣದಿಂದಾಗಿ ಪ್ರೆಸೆಂಟ್ಲಿ ನಾವು ಸ್ವಲ್ಪ ರಿಲೀಫ್ ಅಂತಾನೆ ಅನ್ನಿಸುತ್ತೆ. ಬ್ಯಾರಿಯರ್ ಇಸ್ ಆಲ್ವೇಸ್ ಗುಡ್. ಸೊ ಮಾಸ್ಕ್ ಹಾಕೋದ್ರಿಂದ ಬರೀ ಎಬೋಲಾ ಒಂದೇ ಅಲ್ಲ, ಎಷ್ಟೋ ತರ ವೈರಸ್, ಬ್ಯಾಕ್ಟೀರಿಯಾ, ಧೂಳು, ಡಸ್ಟ್, ಪೊಲ್ಯೂಷನ್, ಅನ್ನೆಸೆಸರಿ ಬ್ಯಾಕ್ಟೀರಿಯಾ, ವೈರಸ್ಗಳನ್ನೆಲ್ಲದನ್ನು ಅವಾಯ್ಡ್ ಮಾಡ್ಬೋದು. ಜಸ್ಟ್ ಬೈ ವೇರಿಂಗ್ ಅ ಮಾಸ್ಕ್ ವೆನ್ ಎವರ್ ಯು ಆರ್ ಸ್ಟೆಪಿಂಗ್ ಔಟ್ಸೈಡ್. ಡಸ್ಟು, ಪೊಲ್ಯೂಷನ್ನು, ಫ್ಲೂ ವೈರಸ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನ ಎಲ್ಲದನ್ನೂ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಯು ವಿಲ್ ಎಂಡ್ ಅಪ್ ಬ್ರೀದಿಂಗ್ ಫ್ರೆಶ್ ಏರ್, ಪ್ಯೂರಿಫೈಡ್, ಫಿಲ್ಟರ್ಡ್ ಏರ್. ಸೊ ಮಾಸ್ಕ್ ಇಸ್ ಆಲ್ವೇಸ್ ಗುಡ್. ಓಕೆ, ಸೊ ಇದರಲ್ಲಿ ತಳಿಗಳಿದೆಯಾ ಡಾಕ್ಟರ್? ಅಂದ್ರೆ ಸುಡಾನ್ ಸ್ಟ್ರೈನ್ ಹಾಗೇನೆ ಇನ್ನೊಂದು 3 ಸ್ಟ್ರೈನ್ಗಳು, ಝೇರ್ ಸ್ಟ್ರೈನ್ ಅಂತ ಬರುತ್ತೆ, ಸುಡಾನ್ ಸ್ಟ್ರೈನ್ ಅಂತ ಇದೆ, ಇನ್ನೊಂದು ಹೆಸರು ಸ್ವಲ್ಪ ವಿಚಿತ್ರವಾಗಿದೆ. ಸೊ ಆ 3 ತರ ಸ್ಟ್ರೈನ್ಸ್ಗಳಿದೆ. ದ ಸ್ಟ್ರೈನ್ ವಿಚ್ ಇಸ್ ಮೋರ್ ಸ್ಟಡೀಡ್ ಇಸ್ ಝೇರ್ ಸ್ಟ್ರೈನ್. ಸೊ ಅದ್ರ ವಿರುದ್ಧ ವ್ಯಾಕ್ಸಿನೇಷನ್ ಡೆವಲಪ್ ಮಾಡಿದ್ದಾರೆ. ಅದ್ರ ವಿರುದ್ಧ ಮೆಡಿಸಿನ್ಸ್ಗಳನ್ನು ಇದೆ. ಆದ್ರೆ ಇವಾಗ ಪರ್ಟಿಕ್ಯುಲರ್ಲಿ ಇರೋ ಸ್ಟ್ರೈನ್ ಇಸ್ ನಾಟ್ ವೆರಿ ಎಫೆಕ್ಟಿವ್. ಟ್ರೀಟ್ಮೆಂಟ್ ಆಗಲಿ, ಮೆಡಿಸಿನ್ಸ್ ಆಗಲಿ, ವ್ಯಾಕ್ಸಿನೇಷನ್ ಆಗಲಿ ಎಫೆಕ್ಟಿವ್ ಇಲ್ಲ. ಆಂಟಿವೈರಲ್ ಡ್ರಗ್ ಯಾವುದಕ್ಕೂ ಇಲ್ಲ. ದೇರ್ ಇಸ್ ನೋ ಸ್ಪೆಸಿಫಿಕ್ ಆಂಟಿ ವೈರಲ್ ಡ್ರಗ್. ಬಟ್ ವ್ಯಾಕ್ಸಿನೇಷನ್ ಇದ್ದಿದ್ದು ಝೇರ್ ಸ್ಟ್ರೈನ್ ವಿರುದ್ಧ. ಈಗ ಇನ್ನು ಸುಡಾನ್ ಸ್ಟ್ರೈನ್ ಆಗಲಿ, ಇನ್ನೊಂದು ಸ್ಟ್ರೈನ್ ಆಗಲಿ, ಅದಕ್ಕೆ ವಿರುದ್ಧ ವ್ಯಾಕ್ಸಿನೇಷನ್ ಎಷ್ಟು ಎಫೆಕ್ಟಿವ್ ಆಗಿ ಇನ್ನೂ ಕಂಡುಹಿಡಿದಿಲ್ಲ, ಅಂಡರ್ ರಿಸರ್ಚ್. ಓಕೆ, ಹಾಗಿದ್ರೆ ಈ 2 ತಳಿಗಳ ಮಧ್ಯೆ ಇರುವಂತ ವ್ಯತ್ಯಾಸ ಏನು ಅಂತ? ಸೊ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರು? ಈ ತಳಿ ಬೇರೆ, ಈ ತಳಿ ಬೇರೆ ಅಂದ್ರೆ ಇನ್ಫೆಕ್ಟ್ ಆಗಿರೋ ಪೇಷಂಟ್ದು ಸೆಕ್ರೆಷನ್ಸ್ ತಗೊಂಡ್ಬಿಟ್ಟು ಆ ವೈರಸ್ನ ಸ್ಟಡಿ ಮಾಡ್ತಾರೆ. ಇಟ್ ಇಸ್ ಕಂಪ್ಲೀಟ್ ವೈರಾಲಜಿ. ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಓಕೆ. ಸೊ ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಅಂತ ಬಂದಾಗ ಇದುವರೆಗೂ ಕೂಡ ಏನು ಟ್ರೀಟ್ಮೆಂಟ್? ಓನ್ಲಿ ಸಪೋರ್ಟಿವ್ ಕೇರ್. ತೊಂದರೆ ಕಾಣಿಸ್ಕೊಂಡಾಗ ತಕ್ಷಣ ಕಂಡುಹಿಡಿಯೋದಕ್ಕೂ ಯು ನೀಡ್ ಲ್ಯಾಬೊರೇಟರಿ ಫೆಸಿಲಿಟೀಸ್. ಆ ಪರ್ಟಿಕ್ಯುಲರ್ ಎಬೋಲಾ ವೈರಸ್ ವಿರುದ್ಧ ಕಂಡುಹಿಡಿಯುವಂಥ ಲ್ಯಾಬೊರೇಟರಿ ಫೆಸಿಲಿಟೀಸ್ ಇರಬೇಕು. RT-PCR ಟೆಸ್ಟ್ ಮಾಡ್ತೀವಿ. RT-PCR ಟೆಸ್ಟ್ನಲ್ಲಿ ಇಮಿಡಿಯೇಟ್ಲಿ ಕಂಡುಹಿಡಿಯೋದಕ್ಕೆ ಫೆಸಿಲಿಟೀಸ್ ಮಾಡಬೇಕು. ಫೆಸಿಲಿಟೀಸು ಪ್ರೈವೇಟಲ್ಲೂ ಇರಬೇಕು, ಗೌರ್ಮೆಂಟಲ್ಲೂ ಇರಬೇಕು. ಡೆಫಿನೆಟ್ಲಿ ಗೌರ್ಮೆಂಟ್ ಫ್ಲೂಯಿಡ್ ಕಲೆಕ್ಟ್ ಮಾಡ್ತಾರೆ, ಲೈಕ್ ಕೋವಿಡ್ ಟೈಮಲ್ಲಿ ಗಂಟಲಲ್ಲಿ ಫ್ಲೂಯಿಡ್ ತೆಗಿತಾ ಇದ್ರಲ್ಲ ಹಾಗೆ. ಆ ಥರ ಫ್ಲೂಯಿಡ್ ತೊಗೊಂಡ್ಬಿಟ್ಟು, ಎನಿ ಬಾಡಿ ಫ್ಲೂಯಿಡ್ ತೊಗೊಂಡ್ಬಿಟ್ಟು ಅದನ್ನ ಟೆಸ್ಟಿಗೆ ಕಳಿಸ್ಕೊಟ್ಟು RT-PCR ಪಾಸಿಟಿವ್ ಬಂದರೆ ಎಸ್ ಎಬೋಲಾ ಅಂತ ಗೊತ್ತಾಗ್ತದೆ. ಓಕೆ. ಸೊ ಇದನ್ನ ತಡೆಯೋದಕ್ಕೆ ಆಸ್ಪತ್ರೆಗಳಲ್ಲಿ ಪ್ರಿವೆನ್ಷನ್ ಟಿಪ್ಸ್ ಏನಾದರೂ ತಗೊಂಡಿದ್ರೆ, ಅಥವಾ ಪ್ರಿವೆನ್ಷನ್ ಮೆಜರ್ ಈಗಾಗಲೇ ತಗೊಂಡಿದ್ದೀರಾ ಹೇಗೆ, ಅಥವಾ ನಿಮ್ಮ ಹಾಸ್ಪಿಟಲಲ್ಲಿ ಏನಾದರೂ ತಗೊಂಡಿದ್ದಾರೆ ಹೇಗೆ ಅಂತ? ಪ್ರೆಸೆಂಟ್ಲಿ ಈ ಥರ ಇನ್ಫೆಕ್ಟೆಡ್ ಪೇಷಂಟ್ಸ್ಗಳು ಯಾರೇ ಬಂದರೂ ನಾವು ಐಸೋಲೇಟ್ ಮಾಡೋದಕ್ಕೆ ಐಸೋಲೇಷನ್ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಎಬೋಲಾ ಅಂತ ನಾವು ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಎಬೋಲಾ ಬಿಕಾಸ್ ವಿ ಆರ್ ಇನ್ ದ ಪ್ರಿಪೇರ್ಡ್ನೆಸ್ ಮೋಡ್. ಎಬೋಲಾಗೋಸ್ಕರ ಅಂತ ನಾವು ಸಪ್ರೇಟಾಗಿ ಏನೂ ಮಾಡಿಲ್ಲ. ಬಟ್ ಎನಿ ಇನ್ಫೆಕ್ಟೆಡ್ ಪರ್ಸನ್, ಫಾರ್ ಎಕ್ಸಾಂಪಲ್ ಫ್ಲೂ, ಫಾರ್ ಎಕ್ಸಾಂಪಲ್ ಕೋವಿಡ್, ಆ ಥರ ಶ್ವಾಸಕೋಶಗಳಿಂದ ಸ್ಪ್ರೆಡ್ ಆಗೋವಂಥ ಕಾಯಿಲೆಗಳು, ಆ ಥರ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗಳಿಂದ ಸ್ಪ್ರೆಡ್ ಆಗೋಂಥ ಕಾಯಿಲೆಗಳು. ಆಮೇಲೆ ಅದು ಗೊತ್ತಾಗುತ್ತೆ ನಿಮಗೆ, ಈ ಥರ ಸ್ಯೂಡೋಮೋನಾಸ್ ಅಂತ ಬ್ಯಾಕ್ಟೀರಿಯಾ ಇರುತ್ತೆ, ಕ್ಲೆಪ್ಶೆಲ್ಲಾ ಅಂತ ಇರುತ್ತೆ. ಈ ಥರ ಬೇರೆ ಥರ ಬ್ಯಾಕ್ಟೀರಿಯಾಗಳು, ಅವನು ದೇರ್ ಆಲ್ಸೋ ನಾಟ್ ಗುಡ್, ದೇರ್ ಆಲ್ಸೋ ಡೇಂಜರಸ್. ಸೊ ಆ ಥರ ಇನ್ಫೆಕ್ಷನ್ ಕಂಡಿದ್ದು ಅಥವಾ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಇರುವಂಥ ಬ್ಯಾಕ್ಟೀರಿಯಾಗಳು ಇತ್ತು ಅಂತಂದರೆ ಆ ಥರ ಪೇಷಂಟ್ಸ್ಗಳು ನಾವು ಐಸೋಲೇಟ್ ಮಾಡ್ತೀವಿ. ಅದಕ್ಕೆ ಐಸೋಲೇಷನ್ ಫೆಸಿಲಿಟಿ ನಾವು ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಯಲ್ಲೂ ಐಸೋಲೇಷನ್ ಫೆಸಿಲಿಟಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಕಾಣಿಸ್ಕೊಂತು ಅಂತ ಅಂದರೆ ಆಟೋಮೆಟಿಕ್ಲಿ ವಿ ಮೇ ಹ್ಯಾವ್ ಅ ಪ್ಲೇಸ್ ಸಪ್ರೇಟ್ಲಿ ಫಾರ್ ಎಬೋಲಾ ವೈರಸ್. ಗೌರ್ಮೆಂಟಲ್ಲೂ ನಂಗೆ ಅನ್ಸ್ದಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಾಗೆ ಕೆಲವೊಂದು ಗೌರ್ಮೆಂಟ್ ಸೆಟಪ್ಸ್ಗಳಲ್ಲಿ ಎಬೋಲಾಗೋಸ್ಕರನೇ ಪ್ರಿವೆಂಟ್ ಮಾಡೋದಕ್ಕೆ ಐಸೋಲೇಷನ್ ವಾರ್ಡ್ಸ್ ಆಗಲಿ, ರೂಮ್ಗಳಾಗಲಿ ಮಾಡಿರ್ತಾರೆ. ಓಕೆ. ಸೊ ಇದನ್ನ ಮುಖ್ಯವಾಗಿ ತಡಿಬೇಕು ಅಂತ ಹೇಳಿದ್ರೆ, ಈಗ ಬೇರೆ ದೇಶಕ್ಕೆ ನಾವು ಹೋಗ್ಬಾರ್ದು, ಅಥವಾ ಅಲ್ಲಿಂದ ಬಂದವರನ್ನ, ಸ್ಪೆಷಲಿ ಆಫ್ರಿಕನ್ ಕಂಟ್ರಿಯಿಂದ ಯಾರೆಲ್ಲ ಬರ್ತಾರೆ ಅವ್ರನ್ನ ಟೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏರ್ಪೋರ್ಟಲ್ಲಿ ಆ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅಲ್ವೇ ಡಾಕ್ಟರ್? ಸೊ ಬರೀ ಅಲ್ಲಿ ಟೆಸ್ಟ್ ಮಾಡೋದು ಒಂದೇ ಮೇನ್ ಪ್ರಿವೆನ್ಷನ್ ಟಿಪ್ಸ್ ಅಥವಾ ಪ್ರಿವೆನ್ಷನ್ ಮೆಷರ್ ಅಂತ ಹೇಳ್ತೀರಾ ಹೇಗೆ? ಬರೀ ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡಿದ್ದು ಒಂದೇ ಆಗಲ್ಲ. ಇಟ್ ಇಸ್ ಒನ್ ಆಫ್ ದಿ ಸ್ಕ್ರೀನಿಂಗ್ ಮೆಷರ್ಸ್. ಫಸ್ಟು ನೀವು ಟ್ರಾವೆಲ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತಿರಬೇಕು, ಇದು ನಿಮಗೆ ತೊಂದರೆ ನಾನು ಕಾಣಿಸ್ಕೋಬೋದು. ಅಕಸ್ಮಾತ್ ನಿಮ್ಮಲ್ಲಿ ಟ್ರಾವೆಲ್ ಮಾಡಿ ಬಂದ ಮೇಲೆ ನಿಮಗೆ ಈ ಥರ ವೈರಲ್ ಸಿಂಪ್ಟಮ್ಸ್ಗಳು, ಕೆಮ್ಮು, ಉಸಿರಾಡ್ಲಿಕ್ಕೆ ಕಷ್ಟ, ವಾಂತಿ, ಭೇದಿ, ಸಿಕ್ಕಾಪಟ್ಟೆ ಜ್ವರ,
ಭಾಳ ಸುಸ್ತಾಗ್ತಾ ಇರೋದು, ತಡ್ಕೊಳಕ್ಕಾಗದೇ ಇರೋಂಥದ್ದು, ಅಷ್ಟೊಂದು ವೀಕ್ನೆಸ್ ಆಗಿ ಬೆಡ್ಡಿಂದ ಏಳಕ್ಕೆ ಆಗದಿರೋದು, ಆ ಥರ ಸಿಂಟಮ್ಸ್ಗಳು ಏನೇ ಕಂಡ್ರು ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಬಂದು ನನಗೆ ಎಬೋಲಾ ವೈರಸ್ ಇನ್ಫೆಕ್ಷನ್ ಇರ್ಬೋದು ಅಂತ ನೀವು ಟೆಸ್ಟ್ ಮಾಡಿಸ್ಕೋಬೇಕು. ಟ್ರಾವೆಲ್ ಹಿಸ್ಟ್ರಿ ಮುಚ್ಚಿಡಬಾರ್ದು, ಅದು ಇಂಪಾರ್ಟೆಂಟ್. ಆಮೇಲೆ ಎಷ್ಟೋ ಜನಕ್ಕೆ ಸಿಂಟಮ್ಸ್ ಇರೋದಿಲ್ಲ, ಅವ್ರು ಇನ್ಕ್ಯುಬೇಷನ್ ಪೀರಿಯಡ್ ಇದ್ದಾಗ ಟ್ರಾವೆಲ್ ಮಾಡಿದ ಸಿಂಟಮ್ಸ್ ಇರೋದಿಲ್ಲ, ಇಲ್ಲಿಗೆ ಬಂದಮೇಲೆ ಸಿಂಟಮ್ಸ್ ಕಾಣಿಸ್ಕೋಬೋದು. ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿ ಮುಚ್ಚಿಡಬಾರ್ದು. ತೊಂದರೆ ಇತ್ತಂದರೆ ಇಮಿಡಿಯೇಟ್ಲಿ ಐಸೋಲೇಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಗುಣಮುಖ ಆಗುತ್ತೆ. ಅರ್ಲಿ ಡಯಾಗ್ನೋಸಿಸ್ ಇಸ್ ದ ಕೀ. ಲೇಟರ್ ಡಯಾಗ್ನೋಸಿಸ್ ಆದರೆ ಆಲ್ರೆಡಿ ಮಾರ್ಟಾಲಿಟಿ ಇಸ್ ವೆರಿ ಹೈ, ಸೊ ಚಾನ್ಸಸ್ ಆಫ್ ಲೂಸಿಂಗ್ 1% ಇಸ್ ವೆರಿ ಹೈ. ಓಕೆ, ಸೊ ವ್ಯಾಕ್ಸಿನ್ಗೆ ರಿಸರ್ಚ್ ಏನಾದರೂ ನಡೀತಾ ಇದೆಯಾ? ಆಬ್ವಿಯಸ್ಲಿ ಈ ಥರ ಎಪಿಡೆಮಿಕ್ ಮತ್ತು ಪ್ಯಾಂಡಮಿಕ್ ಕಾಸ್ ಮಾಡೋ ಅಂಥ ಡೆಡ್ಲಿ ಡಿಸೀಸ್ಗಳದ್ದು ವಿರುದ್ಧ ದೇರ್ ಇಸ್ ಡೆಫಿನೆಟ್ಲಿ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್, ಬಟ್ ಇಟ್ಸ್ ನಾಟ್ out in the market yet. But this definitely very good research going on to get vaccine which can cover. aggressive ಆಗಿ ನಡೀತಾ ಇದೆ. ಹಾಗೆ ಪ್ಯಾಂಡಮಿಕ್ ಆಯ್ತು ಅಂದ್ರೆ ಇಡೀ ಜಗತ್ತಿಗೆ ತೊಂದರೆ ಅಲ್ಲ. ಹಾಗಾಗಿ ಯಾಕಂದ್ರೆ ಒಂದೇ ಸತಿ 1000 ಜನನ್ನ ಸಾಯಿಸುವಂತ ವೈರಸ್ ಇನ್ಫೆಕ್ಷನ್ ಇದೆ ಅಂದ್ರೆ ಅದು ವಿರುದ್ಧ WHO ಇಂದ ಹಿಡಿದು ಎಲ್ಲ ಹೆಲ್ತ್ ಆರ್ಗನೈಸೇಷನ್ಸ್ಗಳು ಆಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ ಇರ್ತಾರೆ. ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್, ಬಟ್ ಆಸ್ ಆಫ್ ನೌ ಪ್ರೆಸೆಂಟ್ಲಿ ಅವೈಲಬಲ್ ಮೆಡಿಸಿನ್ಸ್ ಏನೂ ಇಲ್ಲ. ಸ್ಪೆಸಿಫಿಕ್ ಆ್ಯಂಟಿವೈರಲ್ ಡ್ರಗ್ ಆಗಲಿ ಅಥವಾ ಎಫೆಕ್ಟಿವ್ ವ್ಯಾಕ್ಸಿನ್ ಆಗಲಿ ಇದ್ರ ವಿರುದ್ಧ ಇಲ್ಲ. ಸೊ ಹಾಗಾಗಿ ಪ್ರಿವೆನ್ಷನ್ ಇಸ್ ದ ಓನ್ಲಿ ವೇ. ಪ್ರಿವೆಂಟ್ ಯುವರ್ ಸೆಲ್ಫ್ ಫ್ರಮ್ ಡೆವಲಪಿಂಗ್ ಇನ್ ಇನ್ಫೆಕ್ಷನ್. ಸೊ ಬರ್ದೇ ಇರೋ ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು, ಅದೇ ಮುಖ್ಯವಾಗಿರುವಂತ ಒಂದು ದಾರಿ ಅಂತಾನೆ ಹೇಳ್ಬೋದು. ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಮಗೆ ಒಂದು ರಿಲೇಟೆಡ್, ಈಗ ಎಬೋಲಾ ರಿಲೇಟೆಡ್ ಒಂದು ವಿಡಿಯೋ ನೋಡಿದ್ವಿ ಅಂತ ಹೇಳಿದ್ರೆ ನಮಗೆ ಫುಲ್ ಪ್ಯಾನಿಕ್ ಆಗ್ಬಿಡ್ತೀವಿ, ಭಯ ಆಗ್ಬಿಡ್ತೀವಿ. ಸೊ ನಿಮ್ಮ ಪ್ರಕಾರ ಹೇಗೆ ಅನ್ನಿಸ್ತಾ ಇದೆ ಸರ್? ಅಂದ್ರೆ ಎಬೋಲಾ ವಿರುದ್ಧವಾಗಿ ಅಥವಾ ಎಬೋಲಾ ವಿಚಾರವಾಗಿ ಮಿಸ್ಇನ್ಫಾರ್ಮೇಶನ್ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆಯಾ? ಸೊ ಜನರು ಹೇಗೆ ಎಚ್ಚೆತ್ಕೋಬೇಕಾಗತ್ತೆ? ನಿಮ್ಮ ಕಡೆಯಿಂದ ಏನು ಸಲಹೆನ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ಒಂದು ಗಾಬರಿ ಬಿಡೋ ಅವಶ್ಯಕತೆ ಇಲ್ಲ. ಕೋವಿಡ್ ಥರ ಆಗಲಿ ಫ್ಲೂ ಥರ ಆಗಲಿ ಒಬ್ಬರಿಂದ ಒಬ್ಬರಿಗೆ ಗಾಳಿನಲ್ಲಿ ತಕ್ಷಣ ಹರಡುವಂಥ ಕಾಯಿಲೆ ಅಲ್ಲ. ಇದು ಇನ್ನೂ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ. ಆಲ್ರೆಡಿ ಗೌರ್ಮೆಂಟು ಆಫ್ರಿಕನ್ ಕಂಟ್ರೀಸಿಂದ ಟ್ರಾವೆಲ್ ಮಾಡ್ತಿರೋರಲ್ಲಿ ಪ್ರಾಪರ್ ಸರ್ವೇಲೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವೈರಸ್ಸು ಕೋವಿಡ್ ಥರ ಅಥವಾ ಫ್ಲೂ ಥರ ರ್ಯಾಪಿಡಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ದೇವರೇ ಇಲ್ಲ. ಸೊ ಹಾಗಾಗಿ ಯಾರು ಹೆದರ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ಡೋಂಟ್ ಫಾಲ್ ಪ್ರೇ ಫಾರ್ ದಿಸ್ ಕೇರ್ ಮಾಂಗರ್ಸ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಹೆದರೋರಿದ್ದರೆ ಹೆದರ್ಸೋರು ಭಾಳ ಜನ, ಓಕೆನಾ? ಸೊ ಹಾಗಾಗಿ ಈ ಪೆಡಂಭೂತದ ಬಲಿಗೆ ಬೀಳಬೇಡಿ. ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಈಗ ನನ್ನ ಈ ವಿಡಿಯೋನೇ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಇದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಈ ಕರೆಕ್ಟ್ ಇನ್ಫಾರ್ಮೇಷನ್ ಯಾಕಂದ್ರೆ ಡಾಕ್ಟ್ರೇ ಮಾತಾಡ್ತಾ ಇದ್ದಾರೆ. ಅಥೆಂಟಿಕ್ ಇನ್ಫಾರ್ಮೇಷನ್ ತಗೊಳ್ಳಿ. ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮಗೆ ಇಂಟರ್ನೆಟಲ್ಲೂ ಸಿಗುತ್ತೆ. ಈಗ ಥ್ರೂ ಡಾಕ್ಟರ್ಸ್, ಥ್ರೂ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್, ವಿಜಯ ಕರ್ನಾಟಕ ಡೆಫಿನೆಟ್ಲಿ ಯು ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಸೊ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಜಾಗೃತರಾಗಿರಿ. ಅಂದರೆ ಗಾಬರಿ ಬೀಳ್ಬೇಡಿ. ಗಾಬರಿ ಆಗೋದಾಗಲಿ ಭಯ ಪಟ್ಟಣ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಕೋವಿಡ್ ಥರ ಆಗಲಿ ಫ್ಲೂ ಥರ ಆಗಲಿ ಗಾಳಿಲಿ ತುಂಬ ರ್ಯಾಪಿಡಾಗಿ ಸ್ಪ್ರೆಡ್ ಆಗಿ ಒಂದೇ ಸತಿಗೆ 1000 ಜನಕ್ಕೆ ಇನ್ಫೆಕ್ಟ್ ಮಾಡುತ್ತೆ ಅನ್ನೋದು ಸುಳ್ಳು. ಎಬೋಲಾ ವೈರಸ್ ಇನ್ಫೆಕ್ಷನ್ ಆಗಿರೋರಲ್ಲಿ ಅವ್ರ ಜೊತೆಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇರೋರಿಗೆ ಮಾತ್ರ ಈ ಕಾಯಿಲೆ ತಕ್ಷಣ ಬರುತ್ತೆ. ಭಯ ಏನಕ್ಕೆ ಅಂತಂದರೆ ಕಾಯಿಲೆ ಬಂದರೆ ಜೀವ ಉಳಿಯೋದು ಕಷ್ಟ ಅನ್ನೋದು ಒಂದೇ ಅಷ್ಟೇ. ಸೊ ಹಾಗಾಗಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಪೀಪಲ್ ಹೂ ಆರ್ ಟೇಕಿಂಗ್ ಕೇರ್ ಆಫ್ ಎಬೋಲಾ ವೈರಸ್ ಪೇಷಂಟ್ಸ್. ಓಕೆ. ಸೊ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಭಯ ಬೇಡ, ಆದರೆ ಎಚ್ಚರ ಇರಲಿ, ಮಾಹಿತಿ ಇರಲಿ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿ ಇದ್ದಾಗ ಬಹುಶಃ ಯಾರೇ ನಮಗೆ ಏನೇ ಅದ್ರ ಬಗ್ಗೆ ಇಲ್ಲ ಸಲ್ಲದ ಹೇಳಿದ್ರು ಕೂಡ ಅದು ಏನು ಅನ್ನೋದು ಪ್ರಾಪರ್ ಆಗಿ ಗೊತ್ತಿದ್ದಾಗ ಸ್ವಲ್ಪ ಭಯ ಕಡಿಮೆ ಆಗಬಹುದು ಅಂತ. ಸೊ ಭಯ ಕಡಿಮೆ ಸೊ ಒಂದು ನಿಖರವಾಗಿರುವಂಥ ಅಥೆಂಟಿಕ್ ಇನ್ಫಾರ್ಮೇಷನ್ ಅನ್ನ ನಮ್ಮ ಆಡಿಯನ್ಸ್ಗೆ ಕೊಟ್ಟಿದ್ದೀರಾ. ಸೊ ಎಬೋಲಾ ವೈರಸ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಯಾಕೆ ಎಚ್ಚೆತ್ಕೋಬೇಕಾಗತ್ತೆ, ಅದರಲ್ಲೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇದ್ದಾಗ ನಾವು ಹಿಂಜರಿದೆ ಹಾಸ್ಪಿಟ್ಲಿಗೆ ಹೋಗಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಅನ್ನ, ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ ಬಟ್ ಸ್ಟಿಲ್ ಅಟ್ಲೀಸ್ಟ್ ಒಂದು ಕ್ವಾರಂಟೈನ್ ಆದ್ರೂ ಆದ್ರೆ ಬರೀ ಕ್ವಾರಂಟೈನ್ ಒಂದೇ ಅಲ್ಲ, ಕಾಯಿಲೆ ಕಾಣಿಸ್ಕೊಂತು ಅಂದ್ರೆ ತಕ್ಷಣ ನಾವು IV ಫ್ಲೂಯಿಡ್ಸ್, BP ಡೌನ್ ಆದರೆ IV ಫ್ಲೂಯಿಡ್ಸ್ ಕೊಡೋದು, ಎಲ್ಲ ಆರ್ಗನ್ಸ್ ಡಿಸ್ಫಂಕ್ಷನ್ ಇದೆ ಸಪೋರ್ಟ್ ಮಾಡೋದು, ಈ ಥರ ಎಲ್ಲ ಸಪೋರ್ಟಿವ್ ಮೆಡಿಸಿನ್ ಬೇಗ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕದಾಗಿರೋದನ್ನ ಹಾಗೇನೆ ಅದು ಕರ್ಬಾಗಿ ಹೋಗ್ಬಿಡುತ್ತೆ. ಸೊ ಲೇಟ್ ಆದಷ್ಟು ಜೀವಕ್ಕೆ ಅಪಾಯ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ನಾವು ನಮ್ಮ ಚಾನಲಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಎಬೋಲಾ ಅನ್ನುವಂಥ ಈ ಒಂದು ಟಾಪಿಕ್ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಯಾಕಂದರೆ ಜನರಿಗೆ ಇವಾಗ ಹೊಸದಾಗಿ ಟ್ರೆಂಡಿಂಗಲ್ಲಿದೆ, ಅದರಲ್ಲೂ ಕೂಡ ಭಯ ಇದೆ ಇದ್ರ ಬಗ್ಗೆ. ಏನಪ್ಪ ಏನು ಮುಂದೆ ಕೋವಿಡ್ ಥರನೇ ನೆಕ್ಸ್ಟ್ ನಮಗೆ ಆ ದಿನಗಳೇ ಬಂದುಬಿಡುತ್ತಾ, ಒಂದು ಕಡೆ ಅಂದರೆ ರೋಗದಿಂದ ಒಂದು ಕಡೆ ಜೀವ ಹೋಗೋದು ಒಂದು ಕಡೆ ಆದರೆ, ಈ ಥರ ಕ್ವಾರಂಟೈನ್ ಆಯಿತು ಅಥವಾ ಲಾಕ್ಡೌನ್ ಆಯಿತು ಅಂದಾಗ ಅದು ಇನ್ನೊಂದು ರೀತಿ
ಜನರಿಗೆ ಭಯವನ್ನು ಹುಟ್ಟಿಸುತ್ತೆ. ಅವ್ರ ಫ್ಯೂಚರ್ ಏನು ಅನ್ನುವಂಥ ಒಂದು ದೊಡ್ಡ ಕ್ವೆಶನ್ ಬರುತ್ತೆ. ಸೊ ಎಬೋಲಾ ಇಂದ ಲಾಕ್ಡೌನ್ ದೇವರಣೆ ಆಗಲ್ಲ, ಯೋಚನೆ ಮಾಡಬೇಡಿ. ಅನಾವಶ್ಯಕವಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ ವೈರಸ್ನ ಭಯಾನಕವಾಗಿ ತೋರಿಸಿ ಹಿಂದೆ ಮುಂದೆ ಎಲ್ಲ ಕಡೆ ಹಾರಾಡ್ತಿರೋ ಥರ ತೋರಿಸ್ಬಿಟ್ಟು ಜನರನ್ನು ಗಾಬರಿ ಮಾಡ್ತಾರೆ. ದಯಮಾಡಿ ಆ ಥರ ಭಯಕ್ಕೆ ಒಳಗಾಗಬೇಡಿ. ಈ ಥರ ದೇವರಣೆ ಈ ಥರ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಇದು ಎಬೋಲಾ ವೈರಸ್ಸು ರಕ್ತ ಮತ್ತು ದೇಹದ ಸೆಕ್ರಿಷನ್ಸ್ಗಳು, ಬೀಟ್ ಸಲೈವಾ, ಸ್ವೆಟ್, ಯೂರಿನ್, ಸೆಮೆನ್, ಇದ್ರ ಮೂಲಕ ಸ್ಪ್ರೆಡ್ ಆಗುವಂಥ ಕಾಯಿಲೆ. ಯಾರು ಎಬೋಲಾ ಇನ್ಫೆಕ್ಟೆಡ್ ಪೇಷಂಟ್ಸ್ಗಳ ಕಾಂಟ್ಯಾಕ್ಟಲ್ಲಿ ಬರ್ತಾರೋ ಅವರಿಗೆ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಹುಷಾರಾಗಿರಬೇಕು. ಅವ್ರಿಗೆ ತಕ್ಷಣ ತೊಂದರೆ ಕಾಣಿಸ್ಕೊಂಡ್ರೆ ಹೇಳ್ಕೋಬೇಕು. ನೀವು ಟ್ರಾವೆಲ್ ಹಿಸ್ಟ್ರಿ ಇದ್ದರೆ ಅದು ಮುಚ್ಚಿಡಬಾರ್ದು. ತೊಂದರೆ ಕಾಣಿಸ್ಕೊಂಡ್ರೆ ದಯಮಾಡಿ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಯಾಗ್ನೋಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವಶ್ಯಕತೆ ಇಲ್ಲ. ಸೊ ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಬೋಲಾ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ, ಯಾಕೆ ಇದ್ರ ಬಗ್ಗೆ ನಮಗೆ ಅರಿವು ಇರಬೇಕಾಗತ್ತೆ, ಸುಖ ಸುಮ್ಮನೆ ಭಯ ಬೇಡ, ಆದರೆ ಇದ್ರ ಬಗ್ಗೆ ಮಾಹಿತಿ ಅರಿವು ಇರುವಂಥದ್ದು ತುಂಬಾ ಮುಖ್ಯ ಅನ್ನೋದನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.